ವೆಲ್ಕಮ್ ಟು ನ್ಯೂ ಎಕ್ಸೆಲ್ ಕೋಚಿಂಗ್ ಕ್ಲಾಸ್ ಯೂಟ್ಯೂಬ್ ಚಾನಲ್. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನಾನು ನಿಮ್ಮ ಪ್ರೀತಿಯ ಬನತ್ ಸರ್. ಇವತ್ತಿನ ದಿನ ನಾವು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದರೆ ಸಮಾಂತರ ಶ್ರೇಣಿಗಳು ಎನ್ನುವ ಪಾಠವನ್ನು ಅಧ್ಯಯನ ಮಾಡೋಣ. ನನ್ನ ವಿಡಿಯೋ ನಿಮಗೆ ಲೈಕ್ ಆದರೆ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರೊಂದಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನೋಡಿ, ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದ್ರೆ ಸಮಾಂತರ ಶ್ರೇಣಿಗಳು ಅಂತ ಹೇಳ್ತೀವಿ. ನೋಡಿ, ಸಮಾಂತರ ಶ್ರೇಣಿಯನ್ನು ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಾವು ಶ್ರೇಣಿ ಅಂದರೆ ಏನಂತ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಶ್ರೇಣಿ ಅಂದ್ರೆ ಏನಂತ ಹೇಳ್ತೀವಪ್ಪ ಅಂತಂದ್ರೆ ಕ್ರಮಬದ್ಧವಾದ ನಿಯಮವನ್ನು ಹೊಂದಿರುವ ಸಂಖ್ಯೆಗಳ ಗುಂಪು ಅಂತ ಕರಿತೀವಿ. ಶ್ರೇಣಿ ಅಂದ್ರೆ ಕ್ರಮಬದ್ಧವಾದ ನಿಯಮವನ್ನು ಹೊಂದಿರುವ ಸಂಖ್ಯೆಗಳ ಗುಂಪು ಅಂತ ಹೇಳ್ತೀವಿ. ಕ್ರಮಬದ್ಧವಾದ ನಿಯಮವನ್ನು ಹೊಂದಿರುವ ಸಂಖ್ಯೆಗಳ ಗುಂಪನ್ನು ಶ್ರೇಣಿ ಅಂತ ಕರಿತೀವಿ. ಸಂಖ್ಯೆಗಳ ಗುಂಪನ್ನು ಕ್ರಮಬದ್ಧವಾದ ನಿಯಮವನ್ನು ಹೊಂದಿರುವ ಸಂಖ್ಯೆಗಳ ಗುಂಪನ್ನು ಏನಂತ ಕರಿತೀವಿ? ಶ್ರೇಣಿ ಅಂತ ಕರಿತೀವಿ. ಪ್ರೋಗ್ರೆಷನ್ ಈಸ್ ಅ ಲಿಸ್ಟ್ ಆಫ್ ನಂಬರ್ಸ್ which having definite order or certain rule ಅಂತ ಹೇಳ್ತೀವಿ. Progression is a list of numbers which having definite order or a certain rule ಅಂತ ಹೇಳ್ತೀವಿ. ನೋಡಿ, ಎಕ್ಸಾಂಪಲ್ಸ್. ಎಕ್ಸಾಂಪಲ್ 1, ಸೆಟ್ ಆಫ್ ನ್ಯಾಚುರಲ್ ನಂಬರ್, ಸ್ವಾಭಾವಿಕ ಸಂಖ್ಯೆಗಳ ಗುಂಪು. ನೋಡಿ, ಇದು ಶ್ರೇಣಿಗೆ ಉದಾಹರಣೆ ಅಂತ ಹೇಳ್ತೀನಿ. ನೆಕ್ಸ್ಟ್ ಅನದರ್ ಎಕ್ಸಾಂಪಲ್, ಬೆಸ ಸಂಖ್ಯೆಗಳ ಗುಂಪು. ಇದು ಕೂಡ ಶ್ರೇಣಿಗೆ ಉದಾಹರಣೆ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಸಮಸಂಖ್ಯೆಗಳ ಗುಂಪು. ಇದು ಕೂಡ ಶ್ರೇಣಿ ಆಗುತ್ತೆ ಅಂತ ಹೇಳ್ತೀವಿ. ನೆಕ್ಸ್ಟ್ ವರ್ಗ ಸಂಖ್ಯೆಗಳ ಗುಂಪು. ಇದು ಕೂಡ ಶ್ರೇಣಿ ಆಗುತ್ತೆ. ಅದೇ ತರ ನೆಕ್ಸ್ಟ್ ಅನದರ್ ಎಕ್ಸಾಂಪಲ್, ಘನಸಂಖ್ಯೆಗಳ ಗುಂಪು ಕೂಡ ಶ್ರೇಣಿಗೆ ಉದಾಹರಣೆ ಆಗುತ್ತೆ ಅಂತ ಹೇಳ್ತೀವಿ. ನೋಡಿ, ಘನಸಂಖ್ಯೆಗಳ ಗುಂಪು ಶ್ರೇಣಿಗೆ ಉದಾಹರಣೆ. ನೋಡಿ, ಈ ಬರೆದಂತ 5 ಎಕ್ಸಾಂಪಲ್ಸ್ ಶ್ರೇಣಿಗಳಾಗಿವೆ ಅಂತ ಹೇಳ್ತೀವಿ. ಯಾಕವು ಶ್ರೇಣಿ ಆಗಿವೆ ಅನ್ನೋದನ್ನ ಇವಾಗ 1 by 1 ನೋಡ್ತಾ ಹೋಗೋಣ. ನೋಡಿ, ಇವು ಡೆಫಿನಿಟ್ ಆರ್ಡರ್ ಅನ್ನ ಹೊಂದಿವೆ. ನೋಡಿ, 1ಗೆ 1 ಆ್ಯಡ್ ಮಾಡಿದ್ರ ಸೆಕೆಂಡ್ ಟರ್ಮ್ ಸಿಕ್ಕಿದೆ. ಹಾಗೆ ಸೆಕೆಂಡ್ ಟರ್ಮ್ಗೆ ಮತ್ತೆ 1 ಆ್ಯಡ್ ಮಾಡಿದ್ರ ಥರ್ಡ್ ಟರ್ಮ್ ಸಿಕ್ಕಿದೆ. ಥರ್ಡ್ ಟರ್ಮ್ಗೆ 1 ಆ್ಯಡ್ ಮಾಡಿದ್ರ ಫೋರ್ತ್ ಟರ್ಮ್ಗೆ 1 ಆ್ಯಡ್ ಮಾಡಿದ್ರೆ ಫಿಫ್ತ್ ಟರ್ಮ್. ನೋಡಿ, ಪ್ರತಿ ಸಲ ನಾವು ಏನು ಮಾಡ್ತಾ ಹೊಂಟಿದ್ದೀವಿ? 1 ಅನ್ನು ಆ್ಯಡ್ ಮಾಡ್ತಾ ಹೊಂಟಿದ್ದೀವಿ. ಹಾಗಾಗಿ ನೆಕ್ಸ್ಟ್ ನಂಬರನ್ನು ಫೈಂಡ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ನಮಗೆ. ನೆಕ್ಸ್ಟ್ ಸೆಕೆಂಡ್ ಎಕ್ಸಾಂಪಲ್ ನೋಡಿ, 1ಗೆ 2 ಆ್ಯಡ್ ಮಾಡಿದ್ರೆ 3 ಆಗುತ್ತೆ. 3ಗೆ 2 ಆ್ಯಡ್ ಮಾಡಿದ್ರೆ 5 ಆಗುತ್ತೆ. 5ಗೆ 2 ಆ್ಯಡ್ ಮಾಡಿದ್ರೆ 7. 7ಗೆ 2 ಆ್ಯಡ್ ಮಾಡಿದ್ರೆ 9. ಇದೇ ಥರ ಏನಾಗಿದೆ? ಡೆಫಿನಿಟ್ ರೂಲನ್ನು ಹೊಂದಿದೆ. ಹಾಗಾದರೆ ನೆಕ್ಸ್ಟ್ ನಂಬರನ್ನು ಇಲ್ಲೂ ಕೂಡ ನಾವು ಫೈಂಡ್ ಮಾಡ್ಬೋದು. ಓಕೆ, ಥರ್ಡ್ ಎಕ್ಸಾಂಪಲ್ 2, 4, 6, 8, 10. ನೋಡಿ, 2ಗೆ 2 ಆ್ಯಡ್ ಮಾಡಿದ್ರೆ 4 ಆಯಿತು. 4ಗೆ 2 ಆ್ಯಡ್ ಮಾಡಿದ್ರೆ 6 ಆಯಿತು. 6ಗೆ 2 ಆ್ಯಡ್ ಮಾಡಿದ್ರೆ 8. 8ಗೆ 2 ಆ್ಯಡ್ ಮಾಡಿದ್ರೆ 10 ಅಂತ ಹೇಳ್ತೀವಿ. ನೋಡಿ, ಈ ಥರ್ಡ್ ಎಕ್ಸಾಂಪಲ್ಲು ಏನನ್ನು ಹೊಂದಿದೆ? ಡೆಫಿನಿಟ್ ರೂಲನ್ನು ಹೊಂದಿದೆ. ಅಂದರೆ ನೆಕ್ಸ್ಟ್ ನಂಬರನ್ನು ನಮ್ಗೆ ಫೈಂಡ್ ಮಾಡೋಕ್ಕೆ ಬರುತ್ತೆ. ಹಾಗಾದ್ರೆ ನೆಕ್ಸ್ಟ್ ಫೋರ್ತ್ ಎಕ್ಸಾಂಪಲ್ ನೋಡೋಣ. 1, 4, 9, 16, 25. ಇಲ್ಲಿ ಏನಾಗಿದೆ ಅಂದ್ರೆ ನೋಡಿ, ಇದು ಬೆಸ ಸಂಖ್ಯೆ 1. ಈ ಬೆಸ ಸಂಖ್ಯೆಗೆ ನೆಕ್ಸ್ಟ್ ಬೆಸ ಸಂಖ್ಯೆಯನ್ನು ಕೂಡಿಸಿದ್ರೆ 4 ಬರುತ್ತೆ. ನೋಡಿ, 1ಕ್ಕೆ 3 ಕೂಡಿಸಿದ್ದೀವಿ. 1 ಮತ್ತು 3 ಕೂಡಿಸಿದ್ರೆ 4 ಆಯಿತು. ಇವಾಗ ನೆಕ್ಸ್ಟ್ ಇಲ್ಲಿ ಏನು ಮಾಡ್ತೀನಿ? ಇಲ್ಲಿ ಮೊದಲ 3 ಬೆಸ ಸಂಖ್ಯೆಗಳನ್ನು ಕೂಡಿಸ್ತೀನಿ, 9 ಆಗುತ್ತೆ. ಮೊದಲ 4 ಬೆಸ ಸಂಖ್ಯೆಗಳನ್ನು ಕೂಡಿಸ್ತೀನಿ, 16 ಆಗುತ್ತೆ. ಅದೇ ಥರ ನೆಕ್ಸ್ಟ್ ಮೊದಲ 5 ಬೆಸ ಸಂಖ್ಯೆಗಳನ್ನು ಕೂಡಿಸ್ತೀನಿ, 25 ಆಗುತ್ತೆ. ನೆಕ್ಸ್ಟ್ ಮೊದಲ 6 ಬೆಸ ಸಂಖ್ಯೆಗಳನ್ನು ಕೂಡಿಸಿದ್ರೆ 36 ಅಂತ ಬರುತ್ತೆ. ಹಾಗಾದರೆ ಇದು ಕೂಡ ಡೆಫಿನಿಟ್ ರೂಲನ್ನು ಹೊಂದಿದೆ. ಅಥವಾ ಇನ್ನೊಂದು ಅರ್ಥದಲ್ಲಿ ನೋಡಿ, ಇವೆಲ್ಲವೂ ಸ್ಕ್ವೇರ್ ನಂಬರ್ಗಳದಾವ. 1ರ ವರ್ಗ 1, 2ರ ವರ್ಗ 4, 3ರ ವರ್ಗ 9, 4ರ ವರ್ಗ 16, 5ರ ವರ್ಗ 25. ಹಾಗಾದರೆ ನೆಕ್ಸ್ಟ್ ನಂಬರು 6ರ ವರ್ಗ ಬರುತ್ತೆ ಅಂತ ಹೇಳ್ತೀವಿ. ಓಕೆ, ಇಲ್ಲಿ ನೋಡಿ ಫಿಫ್ತ್ ಎಕ್ಸಾಂಪಲ್. ಇದು 1ರ ಘನ 1,
2ರ ಗಣ 8, 3ರ ಗಣ 27, 4ರ ಗಣ 64, 5ರ ಗಣ 125. ನೆಕ್ಸ್ಟ್ ಬರೋದು 6ರ ಗಣ 216 ಅಂತ ಹೇಳ್ತೀವಿ. ಹೀಗೆ ಏನಾಗುತ್ತೆ, ನಮ್ಗೆ ಪ್ರತಿಯೊಂದು ಸಂಖ್ಯೆಗಳ ಗುಂಪಿನಲ್ಲಿ ಮುಂದಿನ ಸಂಖ್ಯೆಯನ್ನು ಕಂಡುಹಿಡಿಯಕ್ಕೆ ಸಾಧ್ಯ ಇದೆ. ಅಂದರೆ ಇದರ ಅರ್ಥ ಡೆಫಿನಿಟ್ ರೂಲ್ ಅನ್ನು ಹೊಂದಿವೆ ಅಂತ ಹೇಳ್ತೀವಿ. ಈ 5 ಸಂಖ್ಯೆಗಳ ಗುಂಪು ಏನನ್ನು ಹೊಂದಿವೆ? ಡೆಫಿನಿಟ್ ರೂಲ್ ಅನ್ನು ಹೊಂದಿವೆ, ಅಂದರೆ ಕ್ರಮಬದ್ಧವಾದ ನಿಯಮವನ್ನು ಹೊಂದಿವೆ. ಹಾಗಾಗಿ ಇವುಗಳನ್ನು ನಾವು ಶ್ರೇಣಿ ಅಂತ ಕರಿತೀವಿ. ಈಗ ನೆಕ್ಸ್ಟ್ ಸಮಾಂತರ ಶ್ರೇಣಿಯನ್ನು ನೋಡೋಣ. ಸಮಾಂತರ ಶ್ರೇಣಿ ನೋಡಿ, ಸಮಾಂತರ ಅನ್ನೋ ಪದವನ್ನ ಬಿಡಿಸಿ ಬರೆದ್ರೆ ಏನಾಗುತ್ತೆ ನಮ್ಗೆ? ಸಮ ಪ್ಲಸ್ ಅಂತರ. ನೋಡಿ, ಸಮ ಪ್ಲಸ್ ಅಂತರ. ನೋಡಿ, ಸಮ ಅಂತರ ಎಲ್ಲಿ ಸಮ ಅಂತರ ಇರಬೇಕು ಅಂದ್ರೆ ಶ್ರೇಣಿಗಳ ಅನುಕ್ರಮ ಸಂಖ್ಯೆಗಳ ನಡುವೆ. ನೋಡಿ, ಯಾವುದೇ ಒಂದು ಶ್ರೇಣಿಯ ಅನುಕ್ರಮ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಅಥವಾ ಅಂತರ ಸಮನಾಗಿದ್ರೆ, ನೋಡಿ ಇವೆಲ್ಲವೂ ಶ್ರೇಣಿಗಳದವ. ಈ ಶ್ರೇಣಿಯ ಅನುಕ್ರಮ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಸಮನಾಗಿದ್ರೆ ಅದನ್ನ ನಾವು ಸಮಾಂತರ ಶ್ರೇಣಿ ಅಂತ ಕರಿತೀವಿ. ನೋಡಿ, ಮೊದಲನೇ ಉದಾಹರಣೆ ಸಮಾಂತರ ಶ್ರೇಣಿ ಆಗುತ್ತೆ. ಇಲ್ಲಿ 2 ಮತ್ತು 1ರ ನಡುವೆ ಇರತಕ್ಕಂಥ ವ್ಯತ್ಯಾಸ 1, ಹಾಗೆ ಪ್ರತಿಯೊಂದು ಅನುಕ್ರಮ ಸಂಖ್ಯೆಗಳ ನಡುವೆ ಇರತಕ್ಕಂಥ ವ್ಯತ್ಯಾಸ 1 ಆಗಿದೆ. ಹಾಗಾಗಿ ಇದು ಸಮಾಂತರ ಶ್ರೇಣಿ ಅಂತ ಹೇಳ್ತೀವಿ. ಸೆಕೆಂಡ್ ಎಕ್ಸಾಂಪಲ್, ಅದು ಕೂಡ ಸಮಾಂತರ ಶ್ರೇಣಿ ಆಗುತ್ತೆ ಅಂತ ಹೇಳ್ತೀವಿ. ಯಾಕಂದ್ರೆ ಪ್ರತಿಯೊಂದು ಅನುಕ್ರಮ ಸಂಖ್ಯೆಗಳ ನಡುವೆ ಇರತಕ್ಕಂಥ ವ್ಯತ್ಯಾಸ 2 ಇದೆ. ಹಾಗಾಗಿ ಅದು ಸಮಾಂತರ ಶ್ರೇಣಿ. ನೆಕ್ಸ್ಟ್ ಥರ್ಡ್ ಎಕ್ಸಾಂಪಲ್ ಕೂಡ ಸಮಾಂತರ ಶ್ರೇಣಿ ಅಂತ ಹೇಳ್ತೀವಿ. ಓಕೆ, ನೋಡಿ ಥರ್ಡ್ ಎಕ್ಸಾಂಪಲ್ ಅಲ್ಲಿ ಅನುಕ್ರಮ ಸಂಖ್ಯೆಗಳ ನಡುವೆ ವ್ಯತ್ಯಾಸ ಎಷ್ಟಾಗಿದೆ? 2 ಆಗಿದೆ. ಹಾಗಾದ್ರೆ ಫೋರ್ತ್ ಎಕ್ಸಾಂಪಲ್ಲು ಇದು ಏನಾಗಲ್ಲ? ಸಮಾಂತರ ಶ್ರೇಣಿ ಆಗಲ್ಲ, ನಾಟ್ ಆನ್ IP ಅಂತ ಹೇಳ್ತೀವಿ. ಇದು ಸಮಾಂತರ ಶ್ರೇಣಿ ಅಲ್ಲ. ಯಾಕದು ಸಮಾಂತರ ಶ್ರೇಣಿ ಅಲ್ಲ ಅಂದ್ರೆ, ನೋಡಿ ಅನುಕ್ರಮ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಹೆಚ್ಚಾಗ್ತಾ ಹೋಗಿದೆ. 1ಕ್ಕೆ 3 ಕೂಡಿಸಿದ್ರೆ 4 ಆಯಿತು. ನೆಕ್ಸ್ಟ್ 5 ಕೂಡಿಸಿದ್ರೆ 9, 9ಕ್ಕೆ 7 ಕೂಡಿಸಿದ್ರೆ 16, ಹಂಗೆ 16ಕ್ಕೆ 9 ಕೂಡಿಸಿದ್ರೆ 25. ನೆಕ್ಸ್ಟ್ ಬರೋದು 25ಕ್ಕೆ 11 ಕೂಡಿಸಿದ್ರೆ 36 ಆಗುತ್ತೆ. ಹಾಗಾಗಿ ಈ ಪ್ರತಿ ಸಲ ಏನಾಗ್ತಾ ಇದೆ? ಅನುಕ್ರಮ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಚೇಂಜ್ ಆಗ್ತಾ ಹೊಂಟಿದೆ. ಹಾಗಾಗಿ ಇದು ನಾಟ್ ಆನ್ IP ಅಂತ ಹೇಳ್ತೀವಿ. ನೆಕ್ಸ್ಟ್ ಫಿಫ್ತ್ ಎಕ್ಸಾಂಪಲ್ ನೋಡಿ, 1, 8, 27, 64, 125 ಅಂತ ಇದೆ. ಇಲ್ಲಿ ಪ್ರತಿಯೊಂದು ಅನುಕ್ರಮ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಏನಾಗಿದೆ? ಬೇರೆ ಬೇರೆ ಆಗಿದೆ. ಹಾಗಾಗಿ ಇದು ಕೂಡ ಏನಾಗಿಲ್ಲ? ಸಮಾಂತರ ಶ್ರೇಣಿ ಆಗಲ್ಲ, ನಾಟ್ ಆನ್ AP ಅಂತ ಹೇಳ್ತೀವಿ. ನಾಟ್ ಆನ್ AP. ಓಕೆ, ಈಗ ಸಮಾಂತರ ಶ್ರೇಣಿಗೆ ಉದಾಹರಣೆಯನ್ನು ಅರ್ಥ ಮಾಡ್ಕೊಂಡಿದ್ದೀವಿ. ಇನ್ನು ನೆಕ್ಸ್ಟ್ ಏನು ಮಾಡೋಣ? ಸಮಾಂತರ ಶ್ರೇಣಿಯ ವಾಕ್ಯವನ್ನು ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಸಮಾಂತರ ಶ್ರೇಣಿ ಅಂದ್ರೆ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಂತ ಹೇಳ್ತೀವಿ. ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಈಸ್ ಅ ಲಿಸ್ಟ್ ಆಫ್ ನಂಬರ್ಸ್ in which each term is obtained by adding fixed number to its preceding term ಅಂತ ಹೇಳ್ತೀವಿ, except first term. ನೋಡಿ, ಸಮಾಂತರ ಶ್ರೇಣಿ ಅಂದ್ರೆ ಯಾವುದೇ ಒಂದು ಸಂಖ್ಯೆಗಳ ಗುಂಪಿನ ಅನುಕ್ರಮ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಸಮನಾಗಿದ್ದರೆ, ಯಾವುದೇ ಒಂದು ಸಂಖ್ಯೆಗಳ ಗುಂಪಿನ ಅನುಕ್ರಮ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಸಮನಾಗಿದ್ದರೆ ಆ ಸಂಖ್ಯೆಗಳ ಗುಂಪನ್ನು ಸಮಾಂತರ ಶ್ರೇಣಿ ಅಂತ ಕರಿತೀವಿ. ನೋಡಿ, ಏನಂತ ಹೇಳ್ತೀವಿ? ಯಾವುದೇ ಒಂದು ಸಂಖ್ಯೆಗಳ ಗುಂಪಿನ ಅನುಕ್ರಮ ಸಂಖ್ಯೆಗಳ ನಡುವಿನ ಅಂತರ ಅಥವಾ ವ್ಯತ್ಯಾಸ ಸಮನಾಗಿದ್ದರೆ, ಆ ಸಂಖ್ಯೆಗಳ ಗುಂಪನ್ನು
ಸಮಾಂತರ ಶ್ರೇಣಿ ಎನ್ನುವರು. ಆ ಸಂಖ್ಯೆಗಳ ಗುಂಪನ್ನು ಸಮಾಂತರ ಶ್ರೇಣಿ ಎನ್ನುವರು. ಸಮಾಂತರ ಶ್ರೇಣಿ ಎನ್ನುವರು. ನೋಡಿ, ಆ ಸಂಖ್ಯೆಗಳ ಗುಂಪನ್ನು ಏನಂತ ಕರಿತೀವಿ ನಾವು? ಸಮಾಂತರ ಶ್ರೇಣಿ ಅಂತ ಕರಿತೀವಿ. ಸಮಾಂತರ ಶ್ರೇಣಿ ಎನ್ನುವರು. ಯಾವುದೇ ಒಂದು ಸಂಖ್ಯೆಗಳ ಗುಂಪಿನ ಅನುಕ್ರಮ ಸಂಖ್ಯೆಗಳ ನಡುವಿನ ಅಂತರ ಅಥವಾ ವ್ಯತ್ಯಾಸ ಸಮನಾಗಿದ್ದರೆ ಆ ಸಂಖ್ಯೆಗಳ ಗುಂಪನ್ನು ಸಮಾಂತರ ಶ್ರೇಣಿ ಎನ್ನುವರು. ನೋಡಿ, ಈ ಸಮಾಂತರ ಶ್ರೇಣಿಯಲ್ಲಿ ಮೊದಲ ಸಂಖ್ಯೆಯನ್ನು ಮೊದಲ ಪದ ಅಂತ ಕರಿತೀವಿ. ನೋಡಿ, ಸಮಾಂತರ ಶ್ರೇಣಿಯ ಮೊದಲ ಪದವನ್ನು ಯಾವುದರಿಂದ ಗುರುತಿಸ್ತೀವಪ್ಪ ಅಂತಂದರೆ ಎನಿಂದ ಗುರುತಿಸ್ತೀವಿ. ಸಮಾಂತರ ಶ್ರೇಣಿಯ ಮೊದಲ ಪದವನ್ನು ಎ ಅಂತ ಕರಿತೀವಿ. ಹಾಗೆ ಅನುಕ್ರಮ ಪದಗಳ ನಡುವಿನ ವ್ಯತ್ಯಾಸ, ನೋಡಿ, ಅನುಕ್ರಮ ಪದಗಳ ನಡುವಿನ ವ್ಯತ್ಯಾಸವನ್ನು ಸಾಮಾನ್ಯ ವ್ಯತ್ಯಾಸ ಅಂತ ಕರಿತೀವಿ. ಅನುಕ್ರಮ ಪದಗಳ ನಡುವಿನ ಅಂತರ ಅಥವಾ ವ್ಯತ್ಯಾಸವನ್ನು ಸಾಮಾನ್ಯ ವ್ಯತ್ಯಾಸ ಅಂತ ಕರಿತೀವಿ. ಇದನ್ನ ಏನು ಮಾಡ್ತೀವಿ? ಡಿನಿಂದ ಗುರುತಿಸ್ತೀವಿ. ನೋಡಿ, ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ. ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ. ನೋಡಿ, ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಯಾವುದಪ್ಪ ಅಂತಂದರೆ, ನೋಡಿ, ಮೊದಲನೇ ಪದ ಯಾವಾಗಲೂ ಏನಾಗಿರ್ತದ? ಮೊದಲನೇ ಪದ ಎ ಆಗಿರ್ತದ. ನೋಡಿ, ಎಗೆ ಸಾಮಾನ್ಯ ವ್ಯತ್ಯಾಸ ಕೂಡಿಸಿದ್ರೆ ಸೆಕೆಂಡ್ ಟರ್ಮ್ ಸಿಗುತ್ತೆ. ಎ ಪ್ಲಸ್ ಡಿ. ಎ ಪ್ಲಸ್ ಡಿ. ಥರ್ಡ್ ಟರ್ಮ್ ಎ ಪ್ಲಸ್ 2d ಆಗುತ್ತೆ. ಎ ಪ್ಲಸ್ 2d ಆಗುತ್ತೆ. ಹಾಗೆ ನೆಕ್ಸ್ಟ್ ಫೋರ್ತ್ ಟರ್ಮ್ ಎ ಪ್ಲಸ್ 3d ಆಗಿರ್ತದೆ. ನೆಕ್ಸ್ಟ್ ಫಿಫ್ತ್ ಟರ್ಮ್ ಎ ಪ್ಲಸ್ 4d ಆಗಿರ್ತದೆ. ಇದೇ ಥರ ನೋಡಿ, ಇದೇ ಥರ ಡ್ಯಾಶ್ ಡ್ಯಾಶ್ ಎನ್ನೇ ಪದ ಅಂತಂದ್ರೆ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಅಂತ ಹೇಳ್ತೀವಿ. ಇದು ಎನ್ನೇ ಪದ, ಸಮಾಂತರ ಶ್ರೇಣಿಯ ಎನ್ನೇ ಪದ. ನೋಡಿ, ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಅಂತ ಹೇಳ್ತೀವಿ. ಎ ಅಂದ್ರೆ ಮೊದಲ ಪದ, ಡಿ ಅಂದ್ರೆ ಸಾಮಾನ್ಯ ವ್ಯತ್ಯಾಸ, ಎನ್ ಅಂದ್ರೆ ಪದಗಳ ಸಂಖ್ಯೆ, ಡಿ ಎನ್ ಅಂದ್ರೆ ಪದಗಳ ಸಂಖ್ಯೆ ಅಂತ ಹೇಳ್ತೀವಿ. ಓಕೆ, ಇವಾಗ ನೋಡಿ, ಸಮಾಂತರ ಶ್ರೇಣಿಯ ಎನ್ನೇ ಪದ ಹೇಗೆ ಕಂಡುಹಿಡಿಯೋದು ಅಂತ ನೋಡೋಣ. ಸಮಾಂತರ ಶ್ರೇಣಿಯ ಎನ್ನೇ ಪದ. ಸಮಾಂತರ ಶ್ರೇಣಿಯ ಎನ್ನೇ ಪದ ಅಂದಾಗ ಇಲ್ಲಿ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಎಂಬ ಸೂತ್ರವನ್ನು ಬಳಸಿ ಸಮಾಂತರ ಶ್ರೇಣಿಯ ಎನ್ನೇ ಪದವನ್ನು ಕಂಡುಹಿಡಿಯಬಹುದು ಅಂತ ಹೇಳ್ತೀನಿ. ಇವಾಗ ಸಮಾಂತರ ಶ್ರೇಣಿಯ ಎನ್ನೇ ಪದ ಶ್ರೇಣಿಯ ಎನ್ನೇ ಪದ ಕಂಡುಹಿಡಿಯುವ ಸೂತ್ರ. ಎನ್ನೇ ಪದ ಕಂಡುಹಿಡಿಯುವ ಸೂತ್ರ. ಸಮಾಂತರ ಶ್ರೇಣಿಯ ಎನ್ನೇ ಪದ ಕಂಡುಹಿಡಿಯುವ ಸೂತ್ರ. ನೋಡಿ, ಸಮಾಂತರ ಶ್ರೇಣಿಯ ಎನ್ನೇ ಪದ ಕಂಡುಹಿಡಿಯುವ ಸೂತ್ರ ಯಾವುದಪ್ಪ ಅಂತಂದರೆ ಎ ಎನ್ ಈಸ್ ಈಕ್ವಲ್ಸ್ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ನೋಡಿ, ಎ ಎನ್ ಈಸ್ ಈಕ್ವಲ್ಸ್ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಈ ಸೂತ್ರವನ್ನು ಸಮಾಂತರ ಶ್ರೇಣಿಯ ಎನ್ನೇ ಪದ ಕಂಡುಹಿಡಿಯುವ ಸೂತ್ರ ಅಂತ ಕರಿತೀವಿ. ನೋಡಿ, ಇದರಲ್ಲಿ ಎ ಎನ್ ಅಂದ್ರೆ ಸಮಾಂತರ ಶ್ರೇಣಿಯ ಎನ್ನೇ ಪದ. ಎ ಎನ್ ಅಂದ್ರೆ ಸಮಾಂತರ ಶ್ರೇಣಿಯ ಎನ್ನೇ ಪದ ಅಂತ ಕರಿತೀವಿ. ಅಥವಾ ಸಮಾಂತರ ಶ್ರೇಣಿಯ ಕೊನೆಯ ಪದ ಅಂತ ಕೂಡ ಕರಿತೀವಿ. ಸಮಾಂತರ ಶ್ರೇಣಿಯ ಕೊನೆಯ ಪದ ಅಂತ ಕರಿತೀವಿ. ಸಮಾಂತರ ಶ್ರೇಣಿಯ ಕೊನೆಯ ಪದ ಅಂತೂ ಕೂಡ ಕರೀತಾರೆ. ಅದೇ ಎ ಅನ್ನು ಸಮಾಂತರ ಶ್ರೇಣಿಯ ಮೊದಲ ಪದ ಅಂತ ಕರೀತಾರೆ. ಸಮಾಂತರ ಶ್ರೇಣಿಯ ಮೊದಲ ಪದ ಎ ಆಗಿರ್ತದೆ. ಓಕೆ, ನೆಕ್ಸ್ಟ್ ಎನ್ ಅಂದ್ರೆ ಸಮಾಂತರ ಶ್ರೇಣಿಯ ಪದಗಳ ಸಂಖ್ಯೆ. ಸಮಾಂತರ ಶ್ರೇಣಿಯ ಪದಗಳ ಸಂಖ್ಯೆಯನ್ನು ಎನ್ ಅಂತ ಕರಿತೀವಿ. ಸಮಾಂತರ ಶ್ರೇಣಿಯ ಪದಗಳ ಸಂಖ್ಯೆ. ಹಾಗೆ ಡಿ ಅಂದರೆ ಸಮಾಂತರ ಶ್ರೇಣಿಯ ಅನುಕ್ರಮ ಪದಗಳ ನಡುವಿನ ವ್ಯತ್ಯಾಸ. ಸಮಾಂತರ ಶ್ರೇಣಿಯ ಅನುಕ್ರಮ ಪದಗಳ ನಡುವಿನ ವ್ಯತ್ಯಾಸ ಅದೇ ಏನಾಗಿರ್ತದೆ? ಸಾಮಾನ್ಯ ವ್ಯತ್ಯಾಸವಾಗಿರ್ತದೆ. ನೋಡಿ, ಸಾಮಾನ್ಯ ವ್ಯತ್ಯಾಸ ಅಂತ ಕರಿತೀವಿ. ಓಕೆ, ಈ ಎನ್ನೇ ಪದ ಕಂಡುಹಿಡಿಯುವ ಸೂತ್ರವನ್ನು ಬಳಸಿ ಕೆಲವೊಂದು ಉದಾಹರಣೆಗಳನ್ನು ಬಿಡಿಸೋಣ. ಓಕೆ, ಇವಾಗ ನೋಡಿ, ಎನ್ನೇ ಪದ
ಕಂಡುಹಿಡಿಯುವ ಸೂತ್ರವನ್ನು ಬಳಸಿ ಕೆಲವೊಂದು ಉದಾಹರಣೆನ ಬಿಡಿಸೋಣ. ಉದಾಹರಣೆ 1 ನೋಡಿ. ಉದಾಹರಣೆ 1 1 5 9 13 and so on. ಈ ಸಮಾಂತರ ಶ್ರೇಣಿಯ 10ನೇ ಪದ ಕಂಡುಹಿಡಿಯಿರಿ. ನೋಡಿ, ಈ ಸಮಾಂತರ ಶ್ರೇಣಿಯ 10ನೇ ಪದ ಕಂಡುಹಿಡಿಯಿರಿ. ನೋಡಿ, ಮೊದಲನೇ ಪದ 1 ಆಗಿದೆ. ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಬೇಕಾದ್ರೆ ಸಕ್ಸೀಡಿಂಗ್ ಟರ್ಮ್ ಅಲ್ಲಿ ಪ್ರೆಸೀಡಿಂಗ್ ಟರ್ಮ್ ಅನ್ನ ಮೈನಸ್ ಮಾಡಬೇಕು. ಹಾಗಾದ್ರೆ ಮುಂದಿನ ಪದದಲ್ಲಿ ಹಿಂದಿನ ಪದ ಕಳೆಯೋದು. ಹಾಗಾದ್ರೆ A2 ನಲ್ಲಿ A1 ಮೈನಸ್ ಮಾಡೋದು, ಇಲ್ಲ ಅಂದ್ರೆ A3 ಅಲ್ಲಿ A2 ಮೈನಸ್ ಮಾಡೋದು, ಇಲ್ಲ ಅಂದ್ರೆ A4 ಅಲ್ಲಿ A3 ಮೈನಸ್ ಮಾಡೋದು. ಎಲ್ಲಾ ವ್ಯತ್ಯಾಸಗಳು ಸಮನಾಗಿರ್ತಾವ. ನೋಡಿ, ಈಗ A2 ಅಂದ್ರೆ ಎಷ್ಟಿದೆ? 5 ಇದೆ. A1 ಇದ್ರೆ 1 ಇದೆ. 5 - 1 ಅಂದ್ರೆ ಎಷ್ಟಾಗುತ್ತೆ? 4 ಆಗುತ್ತೆ. ಹಾಗಾದ್ರೆ ಎಷ್ಟನೇ ಪದ ಕಂಡುಹಿಡಿ ಅಂದರೆ ನಮಗೆ 10ನೇ ಪದ ಅಂದ್ರೆ n = 10. ಏನ್ ಗೊತ್ತಿಲ್ಲ ನಮ್ಗೆ? 10ನೇ ಪದ ಗೊತ್ತಿಲ್ಲ. ಹಂಗಾದ್ರೆ A10 ಗೊತ್ತಿಲ್ಲ. ಓಕೆ, ಯಾವ ಸೂತ್ರ ಬಳಸಬೇಕು? an = a plus n minus 1 into d. ಈ ಸೂತ್ರ ಬಳಸಿ ನಾವೇನ್ ಮಾಡ್ಬೇಕ್ರಿ? ಸಮಾಂತರ ಶ್ರೇಣಿಯ 10ನೇ ಪದವನ್ನ ಕಂಡುಹಿಡಿಯೋಣ. ನೋಡಿ, n ಇದ್ದಲ್ಲಿ ಏನ್ ಮಾಡೋಣ? 10 ಅನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. a ಇದ್ದಲ್ಲಿ 1 ಹಾಕೋಣ. 1 plus n ಇದ್ದಲ್ಲಿ 10 minus 1, d ಇದ್ದಲ್ಲಿ 4 ಹಾಕೋಣ. d ಇದ್ದಲ್ಲಿ 4 ಹಾಕಿದ್ದೀನಿ. ಓಕೆ, 1 plus 10 ಅಲ್ಲಿ 1 ಮೈನಸ್ ಮಾಡ್ತೀನಿ. 10 ಅಲ್ಲಿ 1 ಮೈನಸ್ ಮಾಡಿದ್ರೆ 9 ಆಯಿತು. 9 into 4. ಓಕೆ, ಇವಾಗ 1 plus 9 into 4. 9 4s 36 ಅಂತ ಹೇಳ್ತೀವಿ. 9 4s 36. ಈಗ ಇದರ ಅರ್ಥ ನೋಡಿ, 36ಗೆ 1 ಆ್ಯಡ್ ಮಾಡ್ಕೊಂಡ್ರೆ ಎಷ್ಟಾಗುತ್ತೆ? 37 ಆಗುತ್ತೆ. ಇದು ನೋಡಿ, ಈ ಕೊಟ್ಟಂತ ಸಮಾಂತರ ಶ್ರೇಣಿಯ 10ನೇ ಪದ ಅಂತ ಹೇಳ್ತೀವಿ. ಓಕೆ, ಈಗ ಮತ್ತೊಂದು ಉದಾಹರಣೆನ ಬಿಡಿಸೋಣ. ಓಕೆ, ಇದೇ ಸೂತ್ರವನ್ನು ಬಳಸಿ ಮೊದಲನೇ ಪದ ಕಂಡುಹಿಡಿಯೋದು ಹೇಗೆ ಅಂತ ನೋಡಿ. ಇದೇ ಸೂತ್ರವನ್ನು ಬಳಸಿ ಮೊದಲನೇ ಪದ ಕಂಡುಹಿಡಿಯೋದು. ಓಕೆ, ಒಂದು ಸಮಾಂತರ ಶ್ರೇಣಿಯ ನೋಡಿ, ಇಲ್ಲಿ ಉದಾಹರಣೆ 2 ಬಿಡಿಸ್ತಾ ಇದ್ದೇವೆ. ಒಂದು ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ 5, ಪದಗಳ ಸಂಖ್ಯೆ 10. ಇವಾಗ ನೋಡಿ, ಇಲ್ಲಿ ಎ ಬೆಲೆ ಗೊತ್ತಿಲ್ಲ, ಹಂಗೆ 10ನೇ ಪದ ಎಷ್ಟಾಗಿದೆ ಅಂತಂದ್ರೆ 48 ಆಗಿದೆ. 10ನೇ ಪದ 48 ಆಗಿದೆ. ಈಗ ಮೊದಲನೇ ಪದ ಕಂಡುಹಿಡಿಯಬೇಕಾಗಿದೆ. ಓಕೆ, ಹೇಗೆ ಕಂಡುಹಿಡಿಯೋದು ಅಂತ ನೋಡಿ. ಸಾಮಾನ್ಯ ವ್ಯತ್ಯಾಸ 5 ಅಂತ ಕೊಟ್ಟಾರ, ಪದಗಳ ಸಂಖ್ಯೆ 10 ಅಂತ ಕೊಟ್ಟಾರ, ಮೊದಲನೇ ಪದ ಗೊತ್ತಿಲ್ಲ, 10ನೇ ಪದ 48. ಹಂಗಾದ್ರೆ ನಾವೇನ್ ಮಾಡೋಣ ಅಂತ ನೋಡಿ. ನಾವಿವಾಗ ಸಮಾಂತರ ಶ್ರೇಣಿಯ nನೇ ಪದ ಕಂಡುಹಿಡಿಯುವ ಸೂತ್ರ ಬಳಸೋಣ. an = a plus n minus 1 into d. ಈ ಸೂತ್ರದಲ್ಲಿ ಬೆಲೆಗಳನ್ನು ತುಂಬುತ್ತಾ ಹೋಗೋಣ. ಓಕೆ, an ಅಂದ್ರೆ A10. ನೋಡಿ, an ಅಂದ್ರೆ ಎಷ್ಟು? A10 ಅಂತ ಹೇಳ್ತೀನಿ. a ಅಂದ್ರೆ ಗೊತ್ತಿಲ್ಲ, n ಅಂದ್ರೆ 10 ಅಂತ ಹೇಳ್ತೀವಿ. 10 - 1, d ಅಂದ್ರೆ 5 ಅಂತ ಹೇಳ್ತೀವಿ. ಓಕೆ, ಈಗ A10 ಅಂದ್ರೆ ಎಷ್ಟಿದೆ? 48. A10 ಅಂದ್ರೆ 48. a ಅಂದ್ರೆ ಅದ್ರ ಬೆಲೆ ಗೊತ್ತಿಲ್ಲ. ನೋಡಿ, 10 ಅಲ್ಲಿ 1 ಮೈನಸ್ ಮಾಡ್ತೀನಿ, 9 ಆಗುತ್ತೆ. 9 into 5 ಎಷ್ಟಾಯ್ತು ಅಂತ ನೋಡಿ. ಇವಾಗ ನೋಡಿ, 48 is equals a plus 9 5s 45. 9 5s 45. ಈ 45 ಲೆಫ್ಟಿಗೆ ತೊಗೊಂಬರೋಣ. ಆವಾಗ ಏನಾಗುತ್ತೆ ನೋಡಿ, 48 minus 45 ಆಗುತ್ತೆ. is equals a. ಅಂದ್ರೆ 48 ಅಲ್ಲಿ 45 ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ? 3 ಸಿಗುತ್ತೆ. ಅಂದರೆ a is equals ಎಷ್ಟು ಅಂತ ಗೊತ್ತಾಯಿತು? 3. a is equals 3 ಅಂತ ಗೊತ್ತಾಯಿತು. ಓಕೆ, ಈಗ ನೆಕ್ಸ್ಟ್ ನಾವೇನು ಮಾಡೋಣ ಅಂತಂದರೆ, ಸಮಾಂತರ ಶ್ರೇಣಿಯ ಮೊದಲ ಪದ ಕೊಟ್ಟು, ಪದಗಳ ಸಂಖ್ಯೆ ಕೊಟ್ಟು, ಕೊನೆಯ ಪದವನ್ನು ಕೊಟ್ಟು ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಅಂತಂದರೆ ಹೇಗೆ ಕಂಡುಹಿಡಿಯೋದು ಅಂತ ನೋಡೋಣ. ಓಕೆ, ಇಲ್ಲಿ ನೋಡಿ, ಸಮಾಂತರ ಶ್ರೇಣಿಯ 3ನೇ ಉದಾಹರಣೆ. ಸಮಾಂತರ ಶ್ರೇಣಿಯ ಮೊದಲ ಪದ 7.
ಪದಗಳ ಸಂಖ್ಯೆ 8, ಪದಗಳ ಸಂಖ್ಯೆ 8. ಈಗ ನಾವೇನು ಮಾಡಬೇಕಾಗಿದೆ ಅಂತಂದರೆ ಡಿ ಅನ್ನು ಕಂಡುಹಿಡಿಯಬೇಕಾಗಿದೆ. ಡಿ ಈಸ್ ಈಕ್ವಲ್ಸ್ ಕ್ವಶನ್ ಮಾರ್ಕ್. ಎಂಟನೇ ಪದ A8 ಈಸ್ ಈಕ್ವಲ್ಸ್ 35. ಹಾಗಾದರೆ ನಾವೇನು ಕಂಡುಹಿಡಿಯೋದು ಇವಾಗ ಡಿ ಎಷ್ಟಂತ ಫೈಂಡ್ ಮಾಡೋಣ. ಓಕೆ, ಅದೇ ಸಮಾಂತರ ಶ್ರೇಣಿಯ ಎಣ್ಣನೇ ಪದ ಕಂಡುಹಿಡಿಯುವ ಸೂತ್ರ ಮತ್ತೆ ಬಳಸೋಣ. n ಈಸ್ ಈಕ್ವಲ್ಸ್ a ಪ್ಲಸ್ n ಮೈನಸ್ 1 ಇಂಟು ಡಿ. ಈ ಸೂತ್ರದಲ್ಲಿ ಈ ಕೊಟ್ಟಂತಹ ಬೆಲೆಗಳನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ನೋಡಿ, ಎ ಎನ್ ಅಂದ್ರೆ ಎಷ್ಟು? A8 ಎ ಅಂದ್ರೆ ಎಷ್ಟಿದೆ? 7 ಪ್ಲಸ್ ಎನ್ ಅಂದರೆ ಎಷ್ಟಿದೆ? ಎನ್ ಅಂದ್ರೆ 8 ಇದೆ. 8 ಮೈನಸ್ 1 ಡಿ ಅಂದ್ರೆ ಗೊತ್ತಿಲ್ಲ. ಓಕೆ, ಈಗ ಏನು ಮಾಡ್ತೀನಿ ನೋಡಿ. A8 ಅಂದರೆ ಎಷ್ಟು? ಇಲ್ಲಿ A8 ಅಂದ್ರೆ 35 ಈಸ್ ಈಕ್ವಲ್ಸ್ 7 ಪ್ಲಸ್ 8 ಮೈನಸ್ 1 ಅಂದರೆ 7 ಆಗುತ್ತೆ. 7 ಡಿ ಆಗುತ್ತೆ. ಓಕೆ, ಈ 7 ಲೆಫ್ಟಿಗೆ ತೊಗೊಂಬರೋಣ. ಓಕೆ, 35 ಮೈನಸ್ 7 ಈಸ್ ಈಕ್ವಲ್ಸ್ 7D. ಓಕೆ, 7D. ಓಕೆ, ಈಗ 35ಅಲ್ಲಿ 7 ಮೈನಸ್ ಮಾಡ್ತೀನಿ. ಎಷ್ಟು ಬರುತ್ತೆ? 28 ಆಗುತ್ತೆ. 28 ಈಸ್ ಈಕ್ವಲ್ಸ್ 7D ಆಗುತ್ತೆ. ನೋಡಿ, ಇವಾಗ 7 1 7 4 ಹಾಗಾದರೆ 4 ಎದಕ್ಕೆ ಸಮ? ಡಿಗೆ ಸಮ ಅಂತ ಹೇಳ್ತೀವಿ. ನೋಡಿ, ಈ ಕೊಟ್ಟಂಥ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಎಷ್ಟಂತ ಗೊತ್ತಾಯಿತು? 4 ಅಂತ ಗೊತ್ತಾಯಿತು. ಓಕೆ, ಇವಾಗ ನಾವೇನನ್ನು ಕಂಡುಹಿಡಿಯೋಣ ಅಂತಂದರೆ ಪದಗಳ ಸಂಖ್ಯೆಯನ್ನು ಕಂಡುಹಿಡಿಯೋಣ. ನೋಡಿ, ಮೊದಲ ಪದ ಕಂಡುಹಿಡಿಯೋದು ಗೊತ್ತಾಯಿತು, ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯೋದು ಗೊತ್ತಾಯಿತು, ಎಣ್ಣನೇ ಪದ ಕಂಡುಹಿಡಿಯೋದು ಗೊತ್ತಾಯಿತು. ಹಾಗೆ ಈಗ ಪದಗಳ ಸಂಖ್ಯೆಯನ್ನು ಕಂಡುಹಿಡಿಯೋಣ. ಪದಗಳ ಸಂಖ್ಯೆ ಓಕೆ, ಇಲ್ಲಿ ನೋಡಿ ಎಕ್ಸಾಂಪಲ್. ಮೊದಲನೇ ಪದ 8. ಹಾಗೆ ಮೊದಲನೇ ಪದ 8. ಇನ್ನು ಡಿ ನೋಡಿ, ಡಿ ಈಸ್ ಈಕ್ವಲ್ಸ್ 5. ಇನ್ನು ನೆಕ್ಸ್ಟ್ ಎಣ್ಣನೇ ಪದ 43. ಹಾಗಾದ್ರೆ n ಈಸ್ ಈಕ್ವಲ್ಸ್ ಕ್ವಶನ್ ಮಾರ್ಕ್. ಓಕೆ, ಏನೇನು ಕೊಟ್ಟಿದ್ದಾರ? ಮೊದಲನೇ ಪದ ಗೊತ್ತಿದೆ, ಸಾಮಾನ್ಯ ವ್ಯತ್ಯಾಸ ಗೊತ್ತಿದೆ, ಎಣ್ಣೆ ಪದ ಗೊತ್ತಿದೆ, ಹಾಗೆ n ಗೊತ್ತಿಲ್ಲ, ಪದಗಳ ಸಂಖ್ಯೆ ಗೊತ್ತಿಲ್ಲ. ಹಾಗಾದ್ರೆ ಅದೇ ಎಣ್ಣನೇ ಪದ ಕಂಡುಹಿಡಿಯುವ ಸೂತ್ರ ಬಳಸೋಣ. n ಈಸ್ ಈಕ್ವಲ್ಸ್ a ಪ್ಲಸ್ n ಮೈನಸ್ 1 ಇಂಟು ಡಿ. ಈ ಸೂತ್ರ ಬಳಸಿ ನಾವೇನು ಮಾಡೋಣ ಅಂತಂದರೆ ಪದಗಳ ಸಂಖ್ಯೆಯನ್ನು ಕಂಡುಹಿಡಿಯೋಣ. ಓಕೆ, ಎ ಎನ್ ಇದ್ದಲ್ಲಿ ಎಷ್ಟು ತುಂಬೋಣ? 43. ಓಕೆ, 43 ಸಬ್ಸ್ಟಿಟ್ಯೂಟ್ ಮಾಡಿದೆ. ಎ ಇದ್ದಲ್ಲಿ 8 ಸಬ್ಸ್ಟಿಟ್ಯೂಟ್ ಮಾಡ್ತೇನೆ. ಎ ಇದ್ದಲ್ಲಿ 8 ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಎನ್ ಅಂದರೆ ಗೊತ್ತಿಲ್ಲ, n ಮೈನಸ್ 1. ಡಿ ಅಂದರೆ ಎಷ್ಟಿದೆ? 5 ಇದೆ. ಡಿ ಅಂದರೆ ಎಷ್ಟಿದೆ? 5 ಇದೆ. ಓಕೆ, ಸಬ್ಸ್ಟಿಟ್ಯೂಟ್ ಮಾಡಿದೆ. ಈ 8 ಲೆಫ್ಟಿಗೆ ತೊಗೊಂಬರ್ತೀನಿ. ನೋಡಿ, 43. 8 ಆ ಕಡೆ ಪ್ಲಸ್ ಇದೆ, ಲೆಫ್ಟಿಗೆ ಬಂದರೆ ಮೈನಸ್ ಆಗುತ್ತೆ. ನೋಡಿ, -8, 43 - 8. ಈಗ 5ನಿಂದ ಎನ್ಗೆ ಗುಣಾಕಾರ ಮಾಡ್ತೀನಿ. 5 ಇಂಟು n 5n ಆಗುತ್ತೆ. 5ನಿಂದ -1ಗೆ ಗುಣಾಕಾರ ಮಾಡ್ತೀನಿ, -5 ಆಗುತ್ತೆ. ಓಕೆ, ಈಗ ಏನು ಮಾಡೋಣ ಅಂತ ನೋಡಿ. 43ಯಲ್ಲಿ 8 ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ? 35 ಆಗುತ್ತೆ. 35 ಈಸ್ ಈಕ್ವಲ್ಸ್ ಏನಾಗುತ್ತೆ? 5n ಮೈನಸ್ 5. ಈ -5 ಮತ್ತೆ ಲೆಫ್ಟಿಗೆ ತೊಗೊಂಬರ್ತೀನಿ. ಆವಾಗ ಏನಾಗುತ್ತೆ ಅಂತ ನೋಡಿ, 35 ಪ್ಲಸ್ 5 ಆಗುತ್ತೆ. 35 ಪ್ಲಸ್ 5 ಓಕೆ ಈಸ್ ಈಕ್ವಲ್ಸ್ 5n ಅಂತ ಆಗುತ್ತೆ. ಓಕೆ, 35ಗೆ 5 ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ? 40 ಆಗುತ್ತೆ. 40 ಈಸ್ ಈಕ್ವಲ್ಸ್ ಎಷ್ಟಾಯಿತು? 5n. ನೋಡಿ, 5 1 5 8 ಅಂತ ಹೇಳ್ತೀವಿ. ಆದ್ದರಿಂದ ನಮ್ಗೆ ಏನಾಯಿತು? n ಎಷ್ಟಂತ ಗೊತ್ತಾಯಿತು? 8. ನೋಡಿ, ಇಲ್ಲಿ ಈ ಮೊದಲನೇ ಪದ 8, ಸಾಮಾನ್ಯ ವ್ಯತ್ಯಾಸ 5, ಕೊನೆಯ ಪದ 43 ಆಗಿರುವ ಸಮಾಂತರ ಶ್ರೇಣಿಯ ಎಣ್ಣನೇ ಪದ ಅಂದ್ರೆ 8ನೇ ಪದ ಎಷ್ಟಾಗಿರ್ತದ? 43. ಒಟ್ಟು ಪದಗಳ ಸಂಖ್ಯೆ ಎಷ್ಟಂತ ಗೊತ್ತಾಯಿತು? 8 ಅಂತ ಗೊತ್ತಾಯಿತು. ಓಕೆ, ಈಗ ನೋಡಿ, ಈಗ ನಮ್ಗೆ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯುವ ಸೂತ್ರಗಳು
ಯಾವ ಅಂತ ನೋಡೋಣ. ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿತಕ್ಕಂಥ ಸೂತ್ರಗಳನ್ನು ನೋಡೋಣ. ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯುವ ಸೂತ್ರಗಳು. ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯುವ ಸೂತ್ರಗಳು. ಒಂದನೇದಾಗಿ ನೋಡಿ, ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯುವ ಸೂತ್ರಗಳು. ಸಾಮಾನ್ಯ ವ್ಯತ್ಯಾಸ, ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯುವ ಸೂತ್ರಗಳು. ಕಂಡುಹಿಡಿಯುವ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯುವ ಸೂತ್ರಗಳು ಅಂತ ಹೇಳ್ತೀವಿ. ಓಕೆ, ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯುವ ಸೂತ್ರಗಳು. ಒಂದನೇದಾಗಿ ನಾವೇನು ಮಾಡ್ತೀವಿ ಅಂತಂದರೆ ನೋಡಿ, ಡಿ ಈಸ್ ಈಕ್ವಲ್ಸ್ A2 minus A1 or A3 minus A2 or A4 minus A3 is equals dash dash. ನೋಡಿ, ಪ್ರತಿಯೊಂದು ಅನುಕ್ರಮ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಯಾವಾಗಲೂ ಸ್ಥಿರ ಆಗಿರ್ತದೆ ಅಂತ ಹೇಳ್ತೀವಿ. ಸಮಾಂತರ ಶ್ರೇಣಿಯ ಪ್ರತಿಯೊಂದು ಅನುಕ್ರಮ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಸ್ಥಿರ ಆಗಿರ್ತದೆ. ಹಾಗಾಗಿ A2 ಮೈನಸ್ A1 ಎಷ್ಟು ಇರ್ತದನೋ ಅಷ್ಟೇ A3 ಮೈನಸ್ A2 ಇರ್ತದೆ ಅಂತ ಹೇಳ್ತೀವಿ. ಹಾಗೆ ನೆಕ್ಸ್ಟ್ A4 ಮೈನಸ್ A3 ಎಲ್ಲವೂ ಏನಾಗಿರ್ತಾವ, ಸ್ಥಿರ ಆಗಿರ್ತಾವ ಅಂತ ಹೇಳ್ತೀವಿ. ಇದು ಒಂದನೇ ಸೂತ್ರ. ಇನ್ನು ಎರಡನೇ ಸೂತ್ರ ನೋಡಿ, ಎರಡನೇ ಸೂತ್ರ ಡಿ ಈಸ್ ಈಕ್ವಲ್ಸ್. ಆಗಲೇ ನಾವು ಎಣ್ಣೆ ಪದ ಕಂಡುಹಿಡಿಯೋ ಸೂತ್ರವನ್ನು ನೋಡಿದ್ದೀವಿ. ಅದೇ ಸೂತ್ರವನ್ನು ಇವಾಗ ಸ್ವಲ್ಪ ಚೇಂಜಸ್ ಮಾಡಿ ಬರಿತೀವಿ. ಹಾಗೆಂದರೆ ನೋಡಿ, an ಮೈನಸ್ ಎ ಡಿವೈಡೆಡ್ ಬೈ n ಮೈನಸ್ 1. ಇದು ಕೂಡ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿತಕ್ಕಂಥ ಸೂತ್ರ ಅಂತ ಹೇಳ್ತೀವಿ. ನೆಕ್ಸ್ಟ್ ಥರ್ಡ್ ಒನ್ ನೋಡಿ, ಇವಾಗ ಪಿನೇ ಪದ ಅಂದರೆ AP ಮತ್ತು ಕ್ಯೂನೇ ಪದ AQ. ಪಿನೇ ಪದ ಮತ್ತು ಕ್ಯೂನೇ ಪದಗಳನ್ನು ಕೊಟ್ಟಾಗ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯುವ ಸೂತ್ರ ಏನಾಗುತ್ತೆ ಅಂದರೆ AP ಮೈನಸ್ AQ ಡಿವೈಡೆಡ್ ಬೈ P ಮೈನಸ್ ಕ್ಯೂ ಆಗಿರ್ತದೆ. P ಮೈನಸ್ ಕ್ಯೂ ಇವು ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿತಕ್ಕಂಥ ಸೂತ್ರಗಳು ಅಂತ ಹೇಳ್ತೀವಿ. ಓಕೆ, ಇವಾಗ ಏನು ಮಾಡೋಣ ಅಂತಂದರೆ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿತಕ್ಕಂಥ ಕೆಲವೊಂದು ಉದಾಹರಣೆಗಳನ್ನು ಬಿಡಿಸೋಣ. ಓಕೆ ನೋಡಿ, ಈಗ ಒಂದು ಉದಾಹರಣೆನ ಬಿಡಿಸ್ತಾ ಇದ್ದೇನೆ. ಸಮಾಂತರ ಶ್ರೇಣಿಯ ಮೊದಲ ಸೂತ್ರವನ್ನು ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯುವ ಮೊದಲ ಸೂತ್ರವನ್ನು ಬಳಸಿ ಒಂದು ಉದಾಹರಣೆನ ಬಿಡಿಸೋಣ. ಓಕೆ, ಇಲ್ಲಿ ನೋಡಿ, ಈಗ ಎಕ್ಸಾಂಪಲ್ 3 5 7 9 11 ಆ್ಯಂಡ್ ಸೋ ಆನ್ ಅಂತ ಹೇಳ್ತೀನಿ. ಇದು ಸಮಾಂತರ ಶ್ರೇಣಿಯಾಗಿದೆಯೇ ಪರೀಕ್ಷಿಸಿ ಅಂತ ಕೇಳ್ತಾರೆ. ಹಾಗಾದರೆ ಏನು ಫೈಂಡ್ ಮಾಡಬೇಕಂತ ನೋಡಿ, ಫಸ್ಟು ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಬೇಕು. ಸಾಮಾನ್ಯ ವ್ಯತ್ಯಾಸ ಅಂದರೆ A2 ಮೈನಸ್ A1 ಏನಾಗಿದೆ ನೋಡಿ, A2 ಅಂದರೆ 5, A1 ಅಂದರೆ 3 ಇದೆ. 5 ಮೈನಸ್ 3 ಎಷ್ಟು ಬರುತ್ತೆ? 2 ಆಗುತ್ತೆ. ಓಕೆ, ಅದೇ ಥರ ನೆಕ್ಸ್ಟ್ A3 ಮೈನಸ್ A2 ನೋಡಿ, A3 ಅಂದರೆ 7, A2 ಅಂದರೆ 5, 7 ಮೈನಸ್ 5 ಅಗೇನ್ ಆನ್ಸರ್ 2 ಬಂತು. ಓಕೆ, ನೆಕ್ಸ್ಟ್ A4 ಮೈನಸ್ A3, A4 ಅಂದರೆ 9, A3 ಅಂದರೆ 7, 9 ಮೈನಸ್ 7 ಈಸ್ ಆಲ್ಸೋ 2 ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ A5 ಮೈನಸ್ A5 ಮೈನಸ್ A4 ಎಷ್ಟಾಗುತ್ತೆ ನೋಡಿ, A5 ಅಂದರೆ 11ದಾಗ 9 ಕಳಿಬೇಕು. ಹಾಗಾದರೆ 11 ಮೈನಸ್ 9 ಎಷ್ಟು ಬರುತ್ತೆ ನೋಡಿ, 2. ನೋಡಿ, ಇಲ್ಲಿ A2 ಮೈನಸ್ A1 ಇದಕ್ಕೆ ಸಮ ಆಗಿದೆ, A3 ಮೈನಸ್ A2ಗೆ ಸಮ ಆಗಿದೆ, ಇದು A3 ಮೈನಸ್ A2 ಎದಕ್ಕೆ ಸಮ ಆಗಿದೆ, A4 ಮೈನಸ್ A3ಗೆ ಸಮ ಆಗಿದೆ, A4 ಮೈನಸ್ A3 ಎದಕ್ಕೆ ಸಮ ಆಗಿದೆ, A5 ಮೈನಸ್ A4ಗೆ ಸಮ ಆಗಿದೆ.
ಆದ್ದರಿಂದ ನೋಡಿ, ಆದ್ದರಿಂದ ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಏನಾಗಿದೆ, ಸ್ಥಿರವಾಗಿದೆ. ಸಾಮಾನ್ಯ ವ್ಯತ್ಯಾಸ ಸ್ಥಿರವಾಗಿರೋದ್ರಿಂದ ನಾವೇನಂತ ಕರಿಬಹುದು, ಇದನ್ನ ಸಮಾಂತರ ಶ್ರೇಣಿ ಅಂತ ಕರಿತೀವಿ. ಸಾಮಾನ್ಯ ವ್ಯತ್ಯಾಸ ಸ್ಥಿರವಾಗಿರುವುದರಿಂದ ಇದನ್ನ ಏನಂತ ಕರಿತೀವಿ, ಸಮಾಂತರ ಶ್ರೇಣಿ ಅಂತ ಕರಿತೀವಿ. ಸಾಮಾನ್ಯ ವ್ಯತ್ಯಾಸ ಸ್ಥಿರವಾಗಿರುವುದರಿಂದ ಸಮಾಂತರ ಶ್ರೇಣಿ ಅಂತ ಕರಿತೀವಿ. ಸಮಾಂತರ ಶ್ರೇಣಿ 3, 5, 7, 9, 11 ಇದು ಏನಾಗಿದೆ, ಇದು ಸಮಾಂತರ ಶ್ರೇಣಿಯಾಗಿದೆ. ಸಮಾಂತರ ಶ್ರೇಣಿಯಾಗಿದೆ ಅಂತ ಹೇಳ್ತೀವಿ. ಸಮಾಂತರ ಶ್ರೇಣಿಯಾಗಿದೆ ನೋಡಿ. ಸಾಮಾನ್ಯ ವ್ಯತ್ಯಾಸ ಸ್ಥಿರವಾಗಿರೋದ್ರಿಂದ ಅದು ಸಮಾಂತರ ಶ್ರೇಣಿಯಾಗಿದೆ ಅಂತ ಹೇಳ್ಬೋದು. ಓಕೆ, ಈಗ ಮತ್ತೊಂದು ಉದಾಹರಣೆಯನ್ನು ನೋಡೋಣ. ಇದೇ ಸೂತ್ರವನ್ನು ಬಳಸಿ ಸಮಾಂತರ ಶ್ರೇಣಿ ಆಗಿದೆ ಇಲ್ಲೋ ಅಂತ ಚೆಕ್ ಮಾಡೋಣ. ಓಕೆ, ನೋಡಿ ನೆಕ್ಸ್ಟ್ ಎಕ್ಸಾಂಪಲ್. ಸಾಮಾನ್ಯ ವ್ಯತ್ಯಾಸ ಸ್ಥಿರವಾಗಿರೋದ್ರಿಂದ ನಾವು ಯಾವುದಾದ್ರೂ ಒಂದು ಶ್ರೇಣಿಯನ್ನು ಸಮಾಂತರ ಶ್ರೇಣಿ ಅಂತ ಕರೀಬಹುದು ಸ್ಥಿರವಾಗಿದ್ರೆ. ಓಕೆ, ಇಲ್ಲಿ ನೋಡಿ ಏನಾದ್ರೆ ಎಕ್ಸಾಂಪಲ್ √3 ನೆಕ್ಸ್ಟ್ √12 ನೆಕ್ಸ್ಟ್ ಒನ್ √27 √48 ನೆಕ್ಸ್ಟ್ √75. ಇದು ಸಮಾಂತರ ಶ್ರೇಣಿ ಆಗಿದೆ ಪರೀಕ್ಷಿಸಿ ಅಂತ ಕೊಟ್ಟಿದ್ರಂದ್ರೆ ನೋಡಿ. ಉದಾಹರಣೆ √3 √12 √27 √48 √75 ಇದು ಒಂದು ಸಮಾಂತರ ಶ್ರೇಣಿ ಆಗಿದೆ ಪರೀಕ್ಷಿಸಿ ಅಂತ ಕೇಳ್ತಾರೆ. ಹಾಗಾದ್ರೆ ಏನ್ ಮಾಡಬೇಕು? ಫಸ್ಟ್ a2 ಮೈನಸ್ a1 ಎಷ್ಟು ಬರುತ್ತೆ ಅಂತ ಚೆಕ್ ಮಾಡ್ಕೊಳ್ಳೋಣ. ಓಕೆ, ಇದನ್ನ ಚೆಕ್ ಮಾಡೋಕ್ಕಿಂತ ಮುಂಚೆ ನಾವು ಏನ್ ಮಾಡೋಣ, ಈ ಶ್ರೇಣಿಯನ್ನ ಸ್ವಲ್ಪ ಇನ್ನಷ್ಟು ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲಿ ಬರೆಯೋಣ. ನೋಡಿ, ಇನ್ನಷ್ಟು ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲಿ ಹೇಗೆ ಬರೆಯೋದು ಅಂತ ನೋಡೋಣ. ಫಸ್ಟ್ ಈ √3 ಅನ್ನ √3 ಅಂತ ಬರ್ಕೊಳ್ಳೋಣ. ನೆಕ್ಸ್ಟ್ √12 ಈ ತರ ಬರಿಬಹುದು ನೋಡಿ, 4 × 3 ಅಂತ ಬರೀತೀನಿ. ಅದೇ ಇದು √27 ಅನ್ನ √9 × 3 ಅಂತ ಬರೀತೀನಿ. ನೆಕ್ಸ್ಟ್ √48 ಅನ್ನ √16 × 3 ಅಂತ ಬರೀತೀನಿ. ಅದೇ √75 ಅನ್ನ √25 × 3 ಅಂತ ಬರೀತೀನಿ. ಆಮೇಲೆ ಡ್ಯಾಶ್ ಅಂತ ಬರೀತೀನಿ. ಓಕೆ, ಈಗ ಫಸ್ಟ್ ಟರ್ಮ್ ಹೇಗಿದೆ ಹಾಗೆ ಬರೀತೀನಿ. √3 √3 ಆಯಿತು. ಈ √4 ಅಂದರೆ ಅದರ ಬೆಲೆ ಎಷ್ಟಾಗುತ್ತೆ? 2 ಆಗುತ್ತೆ. 2√3 ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ √9 ಅಂದರೆ ಅದರ ಬೆಲೆ ಎಷ್ಟು? 3√3 ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ √16 ಅಂದರೆ ಅದರ ಬೆಲೆ ಎಷ್ಟಾಗುತ್ತೆ? 4 ಆಗುತ್ತೆ. ಅಂದರೆ 4√3. ಓಕೆ, √25 ಅಂದರೆ ಅದರ ಬೆಲೆ 5√3 ಆ್ಯಂಡ್ ಸೋ ಆನ್. ನೋಡಿ, ಇಲ್ಲಿ 1√2 1√3 2√3 3√3 4√3 5√3 ಅಂತ ಹೇಳ್ತೀವಿ. ಈಗ ಸಮಾಂತರ ಶ್ರೇಣಿ ಹೌದೋ ಅಲ್ಲ ಅಂತ ಚೆಕ್ ಮಾಡೋಣ. ನೋಡಿ, a2 ಮೈನಸ್ a1 a2 ಅಂದರೆ ಎಷ್ಟಿದೆ? 2√3 ಇದೆ. ಮೈನಸ್ 1√3. ನೋಡಿ, 2√3 ಇದ್ದಾಗ 1√3 ತೆಗೆದ್ರೆ ಎಷ್ಟು ಉಳಿತದ? ಉಳಿದದ್ದು 1√3. ಓಕೆ, ಅದೇ ಥರ ನೆಕ್ಸ್ಟ್ a3 ಮೈನಸ್ a2 a3 ಅಂದರೆ ಎಷ್ಟಿದೆ? 3√3 ಇದೆ. ಹಾಗೆ a2 ಅಂದರೆ 2√3 ಇದೆ. ನೋಡಿ, 3√3 ಇದ್ದಾಗ 2√3 ಅನ್ನು ತೆಗೆದುಬಿಡೋಣ, ಉಳಿದದ್ದು 1√3. ಓಕೆ, ನೆಕ್ಸ್ಟು a4 ಮೈನಸ್ a3 a4 ಅಂದ್ರೆ 4√3. ಹಾಗೆ a3 ಅಂದ್ರೆ 3√3. ಇವಾಗ ಆನ್ಸರ್ ಎಷ್ಟು ಬರುತ್ತೆ? √3. ನೋಡಿ, 4√3 ಇದ್ದಾಗ 3√3 ಮೈನಸ್ ಮಾಡಿದರೆ 1√3. ನೆಕ್ಸ್ಟ್ ಅದೇ ಥರ a5 ಮೈನಸ್ a4. ಓಕೆ, 5√3ದಲ್ಲಿ 4√3 ಮೈನಸ್ ಮಾಡೋಣ. ನೋಡಿ, 5√3 ಇದ್ದಾಗ 4√3 ಕಳೆದ್ರೆ ಉಳಿದದ್ದು
1√3. ನೋಡಿ ಪ್ರತಿ ಸಾರಿ ಏನು ಬಂದಿದೆ, √3 ಬಂದಿದೆ. ಅಂದರೆ ಇದರ ಅರ್ಥ ಸಾಮಾನ್ಯ ವ್ಯತ್ಯಾಸ ಏನಾಗಿದೆ, ಸ್ಥಿರವಾಗಿದೆ. ಸಾಮಾನ್ಯ ವ್ಯತ್ಯಾಸ ಸ್ಥಿರವಾಗಿರುವುದರಿಂದ ಸಾಮಾನ್ಯ ವ್ಯತ್ಯಾಸ ಸ್ಥಿರವಾಗಿರುವುದರಿಂದ √3, √12, √27, √48, √75 and so on. ಇದು ಒಂದು ಸಮಾಂತರ ಶ್ರೇಣಿಯಾಗಿದೆ. ಇದು ಒಂದು ಸಮಾಂತರ ಶ್ರೇಣಿಯಾಗಿದೆ ಅಂತ ಹೇಳ್ತೀವಿ. ಓಕೆ, ಸಾಮಾನ್ಯ ವ್ಯತ್ಯಾಸ ಸ್ಥಿರವಾಗಿರೋದರಿಂದ ನಾವೇನಂತ ಹೇಳ್ತೀವಿ, √3, √12, √27, √48, √75 ಒಂದು ಸಮಾಂತರ ಶ್ರೇಣಿಯಾಗಿದೆ ಅಂತ ಹೇಳ್ತೀವಿ. ಓಕೆ, ಇವಾಗ ನಾವು ಈ nನೇ ಪದವನ್ನು ಕಂಡುಹಿಡಿಯೋ ಸೂತ್ರವನ್ನು ಬಳಸಿ ಸಾಮಾನ್ಯ ವ್ಯತ್ಯಾಸ ಹೇಗೆ ಕಂಡುಹಿಡಿಯೋದಂತ ನೋಡೋಣ. ಓಕೆ, ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿತಕ್ಕಂಥ ಎರಡನೇ ಸೂತ್ರ ಬಳಸೋಣ. ಇಲ್ಲಿ ನೋಡಿ, ಮೊದಲನೇ ಪದ ಓಕೆ ನೋಡಿ, ಮೊದಲನೇ ಪದ 5, ಹಾಗೆ ಎನ್ನನೇ ಪದ 55, ಹಾಗೆ n = 6, ಆಮೇಲೆ d ಕ್ವಶನ್ ಮಾರ್ಕ್. ನೋಡಿ ಮೊದಲ ಪದ 5 ಇದೆ, ಎನ್ನನೇ ಪದ 55, ಆಮೇಲೆ n = 6 ಇದೆ, d ಕ್ವಶನ್ ಮಾರ್ಕ್. ಹಾಗಾದರೆ ಈಗ ಸಾಮಾನ್ಯ ವ್ಯತ್ಯಾಸ ಎಷ್ಟು ಬರುತ್ತೆ ಅಂತ ಚೆಕ್ ಮಾಡೋಣ. ನೋಡಿ, ಮೊದಲನೇ ಪದ ಕೊಟ್ಟು, ಎನ್ನನೇ ಪದ ಕೊಟ್ಟು, ಪದಗಳ ಸಂಖ್ಯೆ ಕೊಟ್ಟು ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿ ಅಂದ್ರೆ ನಾವು an - a ಡಿವೈಡೆಡ್ ಬೈ n - 1 ಈ ಸೂತ್ರ ಬಳಸ್ತೀವಿ. ಹಾಗಾದರೆ ನೋಡಿ, d an ಅಂದರೆ ಎಷ್ಟಿದೆ, 55. ಆಮೇಲೆ ಫಸ್ಟ್ ಟರ್ಮ್ a ಅಂದರೆ ಎಷ್ಟಿದೆ, 5 ಇದೆ. ನೆಕ್ಸ್ಟ್ n ಅಂದರೆ ಎಷ್ಟಿದೆ, 6 ಇದೆ. ನೆಕ್ಸ್ಟ್ 6 - 1. ಇವಾಗ ನೋಡಿ, d ಎಷ್ಟು ಬರ್ತದೆ, 55 - 50 ಅಂದ್ರೆ ಎಷ್ಟಾಗುತ್ತೆ, 50 ಆಗುತ್ತೆ. 6 - 1 ಅಂದ್ರೆ 5 ಆಗುತ್ತೆ. 5 ಅಂದ್ರೆ 5 10 ಇದೆ. ಹಂಗಾದ್ರೆ ಸಾಮಾನ್ಯ ವ್ಯತ್ಯಾಸ ಎಷ್ಟು ಅಂತ ಗೊತ್ತಾಯಿತು, 10 ಅಂತ ಗೊತ್ತಾಯಿತು. ನೋಡಿ, ಮೊದಲ ಪದ, ಎನ್ನನೇ ಪದ, ಪದಗಳ ಸಂಖ್ಯೆ ಕೊಟ್ಟು ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿ ಅಂದ್ರೆ ಈ ಸೂತ್ರ ಯೂಸ್ ಮಾಡಿ ಈ ಥರ ನಾವೇನು ಮಾಡೋದು, ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಬಹುದು. ಇವಾಗ ನೆಕ್ಸ್ಟ್ ಸೂತ್ರವನ್ನು ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ. ನೆಕ್ಸ್ಟ್ ಸೂತ್ರ, ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿತಕ್ಕಂಥ ಸೂತ್ರ, ಇದನ್ನು ಹೇಗೆ ಯೂಸ್ ಮಾಡಿ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯೋದು ಅಂತ ನೋಡಿ. ಓಕೆ, ಇಲ್ಲಿ ಒಂದು ಸಮಾಂತರ ಶ್ರೇಣಿಯ ಎಂಟನೇ ಪದ 29. ಹಾಗೆ ಆ ಸಮಾಂತರ ಶ್ರೇಣಿಯ ಐದನೇ ಪದ ಆ ಸಮಾಂತರ ಶ್ರೇಣಿಯ 5ನೇ ಪದ ಎಷ್ಟಿದೆ, 21 ಇದೆ. ಹಾಗಾದರೆ ನಾವು ಏನು ಕಂಡುಹಿಡಿಬೇಕಾಗಿದೆ, ಇವಾಗ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಬೇಕಾಗಿದೆ. ಓಕೆ ನೋಡಿ, d ಇನ್ನೊಂದು ಸೂತ್ರ AP - AQ ಡಿವೈಡೆಡ್ ಬೈ P - Q ಈ ಸೂತ್ರ ಬಳಸೋಣ. ಓಕೆ, ಇಲ್ಲಿ AP ಅಂದರೆ A8. ನೋಡಿ, AP ಅಂದರೆ ಎಷ್ಟು, A8 ಅಂತ ಹೇಳ್ತೀನಿ. AQ ಅಂದರೆ ಎಷ್ಟು, A5 ಅಂತ ಹೇಳ್ತೀನಿ. ಡಿವೈಡೆಡ್ ಬೈ P ಅಂದರೆ 8, Q ಅಂದರೆ 5. ಓಕೆ, ಈಗ A8 ಅಂದರೆ ಎಷ್ಟಿದೆ, 29. ನೋಡಿ 29. ಆಮೇಲೆ A5 ಅಂದರೆ ಎಷ್ಟಿದೆ, 21 ಇದೆ. ಡಿವೈಡೆಡ್ ಬೈ 8 - 5 ಅಂದರೆ ಎಷ್ಟಾಗುತ್ತೆ,
3 ಆಗುತ್ತೆ. ಹಂಗಾದ್ರೆ ಇವಾಗ 29ಲ್ಲಿ 21 ಮೈನಸ್ ಮಾಡೋಣ, ಎಷ್ಟು ಬರುತ್ತೆ? 8/3. ನೋಡಿ ಸಾಮಾನ್ಯ ವ್ಯತ್ಯಾಸ ಎಷ್ಟಾಯಿತು? 8/3 ಆಗುತ್ತೆ. 8ನೇ ಪದ 29, 5ನೇ ಪದ 21 ಆಗಿದ್ದಾಗ ಆ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಎಷ್ಟಾಗುತ್ತೆ? 8/3 ಆಗುತ್ತೆ. ಓಕೆ, ಇದೇ ಸೂತ್ರವನ್ನು ಬಳಸಿ ಇನ್ನೊಂದು ಲೆಕ್ಕವನ್ನು ಬಿಡಿಸೋಣ. ಓಕೆ, ಇನ್ನೊಂದು ಲೆಕ್ಕವನ್ನು ಬಿಡಿಸೋಣ. ಇವಾಗ ಒಂದು ಸಮಾಂತರ ಶ್ರೇಣಿಯ 12ನೇ ಪದ ನೋಡಿ, ಒಂದು ಸಮಾಂತರ ಶ್ರೇಣಿಯ 12ನೇ ಪದ 48, 12ನೇ ಪದ 48. ಅದೇ ಸಮಾಂತರ ಶ್ರೇಣಿಯ 9ನೇ ಪದ, ಅದೇ ಸಮಾಂತರ ಶ್ರೇಣಿಯ 9ನೇ ಪದ 36. ಅದೇ ಸಮಾಂತರ ಶ್ರೇಣಿಯ 9ನೇ ಪದ 36. ಹಾಗಾದರೆ ಸಾಮಾನ್ಯ ವ್ಯತ್ಯಾಸವೆಷ್ಟು ಅಂತ ಕೇಳ್ತಾ ಇದ್ದಾರೆ. ಸಾಮಾನ್ಯ ವ್ಯತ್ಯಾಸ ಎಷ್ಟು? ಡಿ ಇಸ್ ಈಕ್ವಲ್ಸ್ ಕ್ವಶನ್ ಮಾರ್ಕ್. ನೋಡೋಣ ಹೇಗೆ ಬರುತ್ತೆ. AP ಮೈನಸ್ AQ ಡಿವೈಡೆಡ್ ಬೈ P ಮೈನಸ್ Q. ಈ ಸೂತ್ರ ಯೂಸ್ ಮಾಡೋಣ. ನೋಡಿ, ಇದು Pನೇ ಪದ ಮತ್ತು Qನೇ ಪದವನ್ನು ಕೊಟ್ಟಾಗ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯುವ ಸೂತ್ರ. ಹಾಗಾದ್ರೆ ಡಿ ಇಸ್ ಈಕ್ವಲ್ಸ್ AP ಅಂದ್ರೆ 812, AP ಅಂದ್ರೆ 812, AQ ಅಂದ್ರೆ A9, ಇದು A9. ಓಕೆ, ಡಿವೈಡೆಡ್ ಬೈ P ಅಂದ್ರೆ 12, Q ಅಂದ್ರೆ 9 ಅಂತ ಹೇಳ್ತೀವಿ. ಓಕೆ, ಡಿ ಇಸ್ ಈಕ್ವಲ್ಸ್ ಎಷ್ಟು? 812 ಅಂದ್ರೆ 48, A9 ಅಂದ್ರೆ 36. ಓಕೆ, 12 ಮೈನಸ್ 9 ಅಂದ್ರೆ 3 ಬರುತ್ತೆ. ಓಕೆ, ಡಿ ಇಸ್ ಈಕ್ವಲ್ಸ್ ಇವಾಗ ನೋಡಿ 48 36 ಕಳೆದ್ರೆ ಎಷ್ಟಾಗುತ್ತೆ? 12 ಆಗುತ್ತೆ. 12 ಡಿವೈಡೆಡ್ ಬೈ 3 ಅಂದರೆ 3 ಅಂದರೆ 3 4. ಸಾಮಾನ್ಯ ವ್ಯತ್ಯಾಸ ಎಷ್ಟಾಯಿತು ಅಂತ ನೋಡಿ, ಡಿ ಇಸ್ ಈಕ್ವಲ್ಸ್ 4 ಅಂತ ಹೇಳ್ತೀವಿ. ಡಿ ಇಸ್ ಈಕ್ವಲ್ಸ್ ಎಷ್ಟು? 4 ಅಂತ ಹೇಳ್ತೀವಿ. ಇದು ಪಿನೇ ಪದ ಮತ್ತು ಕ್ಯೂನೇ ಪದವನ್ನು ಕೊಟ್ಟಾಗ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯೋದು ಅಂತ ಹೇಳ್ತೀವಿ. ಓಕೆ, ಇವಾಗ ನಾವೇನು ಮಾಡೋಣ ಅಂತಂದರೆ, ಇವಾಗ ನೋಡಿ ಸಮಾಂತರ ಶ್ರೇಣಿಯ n ಪದಗಳ ಮೊತ್ತ ಕಂಡುಹಿಡಿಯುವ ಸೂತ್ರಗಳನ್ನು ನೋಡೋಣ. ಇವಾಗ ಸಮಾಂತರ ಶ್ರೇಣಿಯ n ಪದಗಳ ಮೊತ್ತ ಕಂಡುಹಿಡಿಯುವ ಸೂತ್ರ ನೋಡಿ. ಸಮಾಂತರ ಶ್ರೇಣಿಯ n ಪದಗಳ ಮೊತ್ತ ಕಂಡುಹಿಡಿಯುವ ಸೂತ್ರಗಳು ಸಮಾಂತರ ಶ್ರೇಣಿಯ n ಪದಗಳ ಮೊತ್ತ ಕಂಡುಹಿಡಿಯುವ ಸೂತ್ರಗಳು ಅಂತ ಹೇಳ್ತೀವಿ. ಓಕೆ, ಮೊದಲನೇ ಸೂತ್ರ ಯಾವ್ದು ಬರುತ್ತೆ ಅಂತ ನೋಡಿ. Sn is equals n divided by 2 in the bracket of 2a plus n minus 1 into d. ಇದು ಸಮಾಂತರ ಶ್ರೇಣಿಯ n ಪದಗಳ ಮೊತ್ತ ಕಂಡುಹಿಡಿಯುವ ಮೊದಲ ಸೂತ್ರ. ಅಥವಾ ಇನ್ನೊಂದು ಸೂತ್ರ Sn is equals n divided by 2 in the bracket of an plus a. ನೋಡಿ, Sn is equals n divided by 2 in the bracket of an plus a ಅಂತ ಹೇಳ್ತೀವಿ. ಈ ಎರಡೂ ಸೂತ್ರಗಳು ಎದಕ್ಕೆ ಬಳಕೆ ಆಗ್ತಾವ ಅಂದ್ರೆ ಸಮಾಂತರ ಶ್ರೇಣಿಯ n ಪದಗಳ ಮೊತ್ತ ಕಂಡುಹಿಡಿಯುವ ಸೂತ್ರಗಳು. ಈಗ ಇಲ್ಲಿ Sn ಅಂದ್ರೆ ನಾವೇನಂತ ಹೇಳ್ತೀವಿ? ಸಮಾಂತರ ಶ್ರೇಣಿಯ n ಪದಗಳ ಮೊತ್ತ. ಸಮಾಂತರ ಶ್ರೇಣಿಯ n ಪದಗಳ ಮೊತ್ತ ಅಂತ ಹೇಳ್ತೀವಿ. Sn ಅಂದ್ರ ಸಮಾಂತರ ಶ್ರೇಣಿಯ n ಪದಗಳ ಮೊತ್ತ. n ಅಂದ್ರ ಸಮಾಂತರ ಶ್ರೇಣಿಯ ಪದಗಳ ಸಂಖ್ಯೆ. n ಅಂದ್ರ ಸಮಾಂತರ ಶ್ರೇಣಿಯ ಪದಗಳ ಸಂಖ್ಯೆ ಅಂತ ಹೇಳ್ತೀವಿ. ನೋಡಿ, ನೆಕ್ಸ್ಟ್ a ಅಂದ್ರ ಸಮಾಂತರ ಶ್ರೇಣಿಯ ಮೊದಲ ಪದ. ಅಂತ ಹೇಳ್ತೀವಿ, ಸಮಾಂತರ ಶ್ರೇಣಿಯ ಮೊದಲ ಪದ. ಹಾಗೆ ಡಿ ಅಂದ್ರ ಸಮಾಂತರ ಶ್ರೇಣಿಯ
ಸಾಮಾನ್ಯ ವ್ಯತ್ಯಾಸ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ. ಆಮೇಲೆ ಇನ್ನೊಂದು ಎನ್ ಅಂದ್ರೆ ಸಮಾಂತರ ಶ್ರೇಣಿಯ ಎನ್ನೇ ಪದ ಸಮಾಂತರ ಶ್ರೇಣಿಯ ಎನ್ನೇ ಪದ ಅಥವಾ ಸಮಾಂತರ ಶ್ರೇಣಿಯ ಕೊನೆಯ ಪದ ಅಥವಾ ಸಮಾಂತರ ಶ್ರೇಣಿಯ ಕೊನೆಯ ಪದ ಸಮಾಂತರ ಶ್ರೇಣಿಯ ಕೊನೆಯ ಪದ ಅಂತ ಹೇಳ್ತೀವಿ. ಓಕೆ, ಇವೆರಡೂ ಸೂತ್ರಗಳನ್ನು ಯೂಸ್ ಮಾಡಿ ಈಗ ನಾವು ಏನು ಮಾಡೋಣ ಅಂದರೆ ಪ್ರಾಬ್ಲಮನ್ನು ಬಿಡಿಸೋಣ. ಓಕೆ, ಫಸ್ಟು ಒಂದು ಎಕ್ಸಾಂಪಲನ್ನು ನೋಡೋಣ. ಎಕ್ಸಾಂಪಲ್ 1, ಇಲ್ಲಿ ಸಮಾಂತರ ಶ್ರೇಣಿಯ ಎನ್ ಪದಗಳ ಮೊತ್ತ ಕಂಡುಹಿಡಿಯುವ ಮೊದಲ ಸೂತ್ರವನ್ನು ಬಳಸೋಣ. ಉದಾಹರಣೆ 1ಕ್ಕೆ. ಓಕೆ, ಎಕ್ಸಾಂಪಲ್ ನೋಡಿ. ಎಕ್ಸಾಂಪಲ್ 1 2 8 8 14 20 ಈ ಸಮಾಂತರ ಶ್ರೇಣಿಯ 20 ಪದಗಳ ಮೊತ್ತವೆಷ್ಟು? ಈ ಸಮಾಂತರ ಶ್ರೇಣಿಯ 20 ಪದಗಳ ಮೊತ್ತವೆಷ್ಟು? ಫಸ್ಟ್ ನೋಡಿ, 2 8 14 20 ಎಷ್ಟು ಪದಗಳ ಮೊತ್ತ? 20 ಪದಗಳ ಮೊತ್ತ. ಹಾಗಾದ್ರೆ ಮೊದಲನೇ ಪದ ಎಷ್ಟಿದೆ ಅದು ಫಸ್ಟ್ ಫೈಂಡ್ ಮಾಡ್ಕೊಳ್ಳೋಣ. ಮೊದಲನೇ ಪದ 2 ನೋಡಿ, ಫಸ್ಟ್ ಟರ್ಮ್ 2 ಇದೆ. ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಬೇಕಾದ್ರೆ ನೋಡಿ, ಎರಡನೇ ಪದದಲ್ಲಿ 1ನೇ ಪದ ಕಳೆಯೋದು, ಅಥವಾ 3ನೇ ಪದದಲ್ಲಿ 2ನೇ ಪದ ಕಳೆಯೋದು, ಅಥವಾ 4ನೇ ಪದದಲ್ಲಿ 3ನೇ ಪದ ಕಳೆಯೋದು. ಅವಾಗ ಎಷ್ಟಾಗುತ್ತೆ ನೋಡಿ, 8ಅಲ್ಲಿ 2 ಕಳೆದ್ರೆ ಎಷ್ಟು ಬರುತ್ತೆ? 6. ಅಥವಾ 14ಅಲ್ಲಿ 8 ಕಳೆದ್ರೆ 6 ಆಗುತ್ತೆ. 20ಅಲ್ಲಿ 14 ಕಳೆದ್ರೆ 6 ಆಗುತ್ತೆ. ಓಕೆ, ಈಗ ಎನ್ ಅಂದರೆ ಪದಗಳ ಮೊತ್ತ. ಎಷ್ಟು ಪದಗಳ ಮೊತ್ತ? 20 ಪದಗಳ ಮೊತ್ತ. ನೋಡಿ, n = 20. ಆಮೇಲೆ S20 ಒನ್ಸ್ ಅಗೇನ್ ರೈಟ್ ಇಟ್. ನೋಡಿ, S20 ಈಸ್ ಕ್ವಶನ್ ಮಾರ್ಕ್. ಈಗ ಫಾರ್ಮುಲಾ ಏನಿದೆ? Sn = n / 2 in the bracket of 2a plus n minus 1 into d. ಇದು ಸೂತ್ರ. ಈಗ ಎಲ್ಲ ಕೊಟ್ಟಂಥ ಬೆಲೆಗಳನ್ನು ತುಂಬೋಣ. S20 n ಇದ್ದಲ್ಲಿ 20 ಹಾಕ್ತೀನಿ. ನೋಡಿ, ಎಲ್ಲಿ n ಇದೆಯಲ್ಲ ಅಲ್ಲೆಲ್ಲವೂ ಕಡೆ 20 ತುಂಬೋಣ. 20 / 2 ಇಂಟು a ಅಂದ್ರೆ 2 ಹಾಕೋಣ. ನೋಡಿ, ಪ್ಲಸ್ n ಇದ್ದಲ್ಲಿ 20 ಮೈನಸ್ 1 d ಇದ್ದಲ್ಲಿ 6 ಹಾಕೋಣ. d ಇದ್ದಲ್ಲಿ 6. ಈ ಥರ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ದೀವಿ. ನೋಡಿ, n ಇದ್ದಲ್ಲಿ 20 ಹಾಕಿದ್ದೀನಿ, a ಇದ್ದಲ್ಲಿ 2 ಹಾಕಿದ್ದೀನಿ, n ಇದ್ದಲ್ಲಿ 20, d ಇದ್ದಲ್ಲಿ 6 ಅಂತ ಹಾಕಿದ್ದೀನಿ. ಓಕೆ, ಇಲ್ಲಿ 2 ಒಂದೇ 2 ಹಾಕ್ಲಿ ಅಂತ ಕ್ಯಾನ್ಸಲ್ ಹಾಕ್ತೀನಿ. 10 in the bracket of 2 2s 4 ಆಗುತ್ತೆ. ಪ್ಲಸ್ 20 ಮೈನಸ್ 1 ಎಷ್ಟಾಗುತ್ತೆ? 19 ಇಂಟು 6. ನೋಡಿ, ಇವಾಗ 10 in the bracket of 4 plus 19 6 ಎಷ್ಟಾಗುತ್ತೆ ಅಂತ ನೋಡಿ. 19 6 114 19 6 114. ಇವಾಗ ನೋಡಿ, 10 4 plus 114 ಅಂದ್ರೆ 118 ಆಯಿತು. ಇವಾಗ 10 × 118 ಅಂದ್ರೆ 1180. ನೋಡಿ, S20 20 ಪದಗಳ ಮೊತ್ತ ಎಷ್ಟು ಅಂತಂದರೆ 1180 ಅಂತ ಆಗುತ್ತೆ. ನೋಡಿ, 2 8 14 20 ಈ ಸಮಾಂತರ ಶ್ರೇಣಿಯ 20 ಪದಗಳ ಮೊತ್ತ ಎಷ್ಟು? 1180 ಅಂತ ಗೊತ್ತಾಯಿತು. ಓಕೆ, ಈಗ ನೆಕ್ಸ್ಟ್ ನಾವೇನು ಮಾಡೋಣ ಅಂದರೆ ಇನ್ನೊಂದು ಸೂತ್ರ ಇತ್ತಲ್ಲ ಆ ಸೂತ್ರವನ್ನು ಬಳಸೋಣ. ಇನ್ನೊಂದು ಸೂತ್ರ ಇರ್ತಕ್ಕಂಥದ್ದು SN ಸೂತ್ರ. ಅದೇ ಸೂತ್ರ ಯೂಸ್ ಮಾಡಿ ಇವಾಗ ಏನು ಮಾಡೋಣ, n ಪದಗಳ ಮೊತ್ತ ಕಂಡುಹಿಡಿಯೋಣ. ಓಕೆ, ಇಲ್ಲಿ ನೋಡಿ, ಈಗ ನಿಮಗೆ ಗೊತ್ತಿರೋದು ಏನಂತ ಇಟ್ಕೊಳ್ಳಿ. ನೋಡಿ, ಎರಡನೇ ಉದಾಹರಣೆ ಬಿಡಿಸ್ತಾ ಇದ್ದೀವಿ. ಮೊದಲನೇ ಪದ 5. ಹಾಗೆ ಪದಗಳ ಸಂಖ್ಯೆ 10 ಅಂತ ಹೇಳ್ತೀನಿ. ನೋಡಿ, ನೆಕ್ಸ್ಟ್ ಏನಾಗಿದೆ ಅಂತಂದರೆ ಇಲ್ಲಿ nನೇ ಪದ ಅಂದರೆ 10ನೇ ಪದ ಎಷ್ಟಾಗಿದೆ ಅಂದರೆ
35 ಅಂತ ತಗೋತೇನೆ 10ನೇ ಪದ. ಈಗ ಏನು ಕಂಡುಹಿಡಿಯಬೇಕಾಗಿದೆ ಅಂದರೆ ಈಗ ಕಂಡುಹಿಡಿಯಬೇಕಾದದ್ದು S10 ಅನ್ನು ಕಂಡುಹಿಡಿಯಬೇಕಾಗಿದೆ. S10 ಅನ್ನು ಕಂಡುಹಿಡಿಯಬೇಕಾಗಿದೆ. ಹಾಗಾದ್ರೆ ಹೇಗೆ ಫೈಂಡ್ ಮಾಡೋದು ಅಂತ ನೋಡಿ SN ಸೂತ್ರ SN is equals n divided by 2 in the bracket of AN plus A. ಈ ಸೂತ್ರ ಫಾಲೋ ಮಾಡೋಣ. ನೋಡಿ n ಇದ್ದಲ್ಲಿ 10 ಅಂತ ಹಾಕೊಳ್ಳೋಣ. ನೋಡಿ ಇದು 10 divided by 2 A10 ಪ್ಲಸ್ A ಅಂತ 5 ಅಂತ ಹೇಳ್ತೀವಿ. ಓಕೆ, ಇಲ್ಲಿ 2 ಅಂದರೆ 2 5 ಅಂತ ಕ್ಯಾನ್ಸಲ್ ಆಗ್ತೀವಿ. ಹಾಗಾದ್ರೆ 5 ಇನ್ ದ ಬ್ರಾಕೆಟ್ ಆಫ್ 8 ಅಂದರೆ ಎಷ್ಟಿದೆ 35 ಇದೆ, ಪ್ಲಸ್ 5 ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ ಇವಾಗ 5 ಇಂಟು 40 ನೋಡಿ ಇವಾಗ 5 4 ಎಷ್ಟು 20 ಅಂದರೆ ಇದರ ಅರ್ಥ ಎಷ್ಟು 200. 10 ಪದಗಳ ಮೊತ್ತ ಎಷ್ಟು 200 ಅಂತ ಹೇಳ್ತೀವಿ. ನೋಡಿ ಮೊದಲ ಪದ 5, ಪದಗಳ ಸಂಖ್ಯೆ 10, 10ನೇ ಪದ 35 ಆದಾಗ ಆ 10 ಪದಗಳ ಮೊತ್ತವೆಷ್ಟಾಗಿರ್ತದೆ ಅಂದ್ರೆ 200 ಆಗಿರ್ತದ ಅಂತ ಹೇಳ್ತೀವಿ. ಓಕೆ, ಈಗ ಏನು ಮಾಡೋಣ ಅಂತಂದರೆ n ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯುವ ಸೂತ್ರವನ್ನು ನೋಡೋಣ. n ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯುವ ಸೂತ್ರ. n ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯುವ ಸೂತ್ರ. n ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯುವ ಸೂತ್ರ. ನೋಡಿ n ಸ್ವಾಭಾವಿಕ ಸಂಖ್ಯೆಗಳ n ಸ್ವಾಭಾವಿಕ ಸಂಖ್ಯೆಗಳ n ಸ್ವಾಭಾವಿಕ ಸಂಖ್ಯೆಗಳ n ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯುವ ಸೂತ್ರ. 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 Sn is equals n in the bracket of n plus 1 this whole divided by 2 ಅಂತ ಹೇಳ್ತೀವಿ. ಓಕೆ, ನೋಡಿ ಇದು n ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯುವ ಸೂತ್ರ. n ಅಂದರೆ ಪದಗಳ ಸಂಖ್ಯೆ ಅಂತ ಹೇಳ್ತೀವಿ. ಈಗ ಉದಾಹರಣೆಗೆ ನೋಡಿ ಒಂದು ಎಕ್ಸಾಂಪಲ್ಲು, ಮೊದಲ 10 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯಿರಿ ಅಂತ ಕ್ವಶನ್ ಇದೆ ಅಂತ ಇಟ್ಕೊಳ್ಳಿ. ನೋಡಿ ಮೊದಲ 10 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯಿರಿ. ಸ್ವಾಭಾವಿಕ ಸಂಖ್ಯೆಗಳ ಮೊದಲ 10 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯಿರಿ ಅಂತ ಕ್ವಶನ್ ಇದೆ. ಕಂಡುಹಿಡಿಯಿರಿ. ಇಲ್ಲಿ ಏನಾಗಿದೆ ಅಂತ ನೋಡಿ, n ಗೊತ್ತಿದೆ, ಹಾಗಾದ್ರೆ n ಈಸ್ ಈಕ್ವಲ್ಸ್ ಎಷ್ಟಿದೆ 10 ಇದೆ. ನಾವು ಕಂಡುಹಿಡಿಬೇಕಾದದ್ದು 10 ಪದಗಳ ಮೊತ್ತ. S10 ಈಸ್ ಈಕ್ವಲ್ಸ್ 10. ನೋಡಿ ಇದೇ ಸೂತ್ರ ಫಾಲೋ ಮಾಡ್ತಾ ಇದ್ದೀನಿ. 10 ಇನ್ ದ ಬ್ರಾಕೆಟ್ ಆಫ್ 10 ಪ್ಲಸ್ 1 ದಿಸ್ ಡಿವೈಡೆಡ್ ಬೈ 2 ಅಂತ ಹೇಳ್ತೀನಿ. ಓಕೆ, ಇವಾಗ 10 ಇಂಟು ನೋಡಿ ಇದು 10 ಹಾಗೆ ಬರ್ಕೊಳ್ತೀನಿ. ಇದು 10 ಪ್ಲಸ್ 1 ಅಂದರೆ 11 ಆಗುತ್ತೆ, ಡಿವೈಡೆಡ್ ಬೈ 2. ಇವಾಗ ಇಲ್ಲಿ ಕ್ಯಾನ್ಸಲ್ ಹಾಕೋತೀನಿ. 2 1 2 5 ಅಂದರೆ ಇದರ ಅರ್ಥ ಇವಾಗ 5 11 ಎಷ್ಟಾಗುತ್ತೆ 55. ಮೊದಲ 10 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಎಷ್ಟಾಗುತ್ತೆ ಅಂದರೆ 55 ಆಗುತ್ತೆ. ಹೀಗೆ ನಾವು ಏನು ಮಾಡ್ಬೋದು ಅಂದರೆ ಈ ಸೂತ್ರವನ್ನು ಯೂಸ್ ಮಾಡಿ n ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯಬಹುದು. ಅದೇ ಥರ ನೆಕ್ಸ್ಟ್ n ಬೆಸ ಸಂಖ್ಯೆಗಳ ಮೊತ್ತ ಕಂಡುಹಿಡಿತಕ್ಕಂಥ ಸೂತ್ರವನ್ನು ನೋಡೋಣ. n ಬೆಸ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯುವ ಸೂತ್ರ. n ಬೆಸ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯುವ ಸೂತ್ರ. ಅದೇ ಥರ n ಬೆಸ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯುವ ಸೂತ್ರ. n ನೋಡಿ ಇವಾಗ ಏನನ್ನು ಕಂಡುಹಿಡಿಯೋಣ, n ಬೆಸ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯುವ ಸೂತ್ರ. n ಬೆಸ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯುವ ಸೂತ್ರ. n ಬೆಸ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯುವ ಸೂತ್ರ. ಕಂಡುಹಿಡಿಯುವ ಸೂತ್ರ. n ಬೆಸ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯುವ ಸೂತ್ರ ಅಂತ ಹೇಳ್ತೀವಿ. ಓಕೆ, ಇಲ್ಲಿ ಏನು ಬರುತ್ತೆ ಅಂತ ನೋಡಿ. Sn ಈಸ್ ಈಕ್ವಲ್ಸ್
ಎನ್ ಸ್ಕ್ವೇರ್ ಅಂತ ಬರುತ್ತೆ. ಎಸ್ ಎನ್ ಈಸ್ ಈಕ್ವಲ್ಸ್ ಎನ್ ಸ್ಕ್ವೇರ್. ನೋಡಿ, ಎನ್ ಬೆಸ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯೋ ಸೂತ್ರ ಅಂದರೆ ಎಸ್ ಎನ್ ಈಸ್ ಈಕ್ವಲ್ಸ್ ಎನ್ ಸ್ಕ್ವೇರ್ ಅಂತ ಹೇಳ್ತೀವಿ. ಇದಕ್ಕೆ ಒಂದು ಉದಾಹರಣೆ ನೋಡಿ. ಎಕ್ಸಾಂಪಲ್ ಮೊದಲ 5 ಬೆಸ ಸಂಖ್ಯೆಗಳ ಮೊದಲ 5 ಬೆಸ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯಿರಿ. ಮೊದಲ 5 ಬೆಸ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯಿರಿ. ಮೊದಲ 5 ಬೆಸ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯಿರಿ ಅಂತ ಕ್ವಶನ್ ಇದೆ. ಓಕೆ, ಈಗ ಏನು ಮಾಡೋಣ ಅಂತ ನೋಡಿ. ಎನ್ ಈಸ್ ಈಕ್ವಲ್ಸ್ ಎಷ್ಟಿದೆ? 5 ಇದೆ. ಹಾಗಾದರೆ ನಾವೇನು ಕಂಡುಹಿಡಿಯಬೇಕಾಗಿದೆ? ಬೆಸ ಸಂಖ್ಯೆಗಳ ಮೊತ್ತ S5 ಈಸ್ ಈಕ್ವಲ್ಸ್ 5 ಸ್ಕ್ವೇರ್ ಅಂದರೆ ಇಟ್ ಮೀನ್ಸ್ 25 ಅಂತ ಹೇಳ್ತೀವಿ. ಮೊದಲ 5 ಬೆಸ ಸಂಖ್ಯೆಗಳ ಮೊತ್ತ 25. ನೋಡಿ, ಇವಾಗ ಚೆಕ್ ಮಾಡೋಣ. ನೋಡಿ, ಮೊದಲನೇ ಬೆಸ ಸಂಖ್ಯೆ 1 ಇದೆ. 1ಕ್ಕೆ ಎರಡನೇ ಬೆಸ ಸಂಖ್ಯೆ 3. 1 + 3 4 ಆಗುತ್ತೆ. 4 + 5 9 ಆಗುತ್ತೆ. 9 + 7 16 ಆಗುತ್ತೆ. 16 + 9 25 ಆಗುತ್ತೆ. ಮೊದಲ 5 ಬೆಸ ಸಂಖ್ಯೆಗಳ ಮೊತ್ತ 25 ಅಂತ ಹೇಳ್ತೀವಿ. ಓಕೆ, ಈಗ ನೆಕ್ಸ್ಟ್ ಸಮ ಸಂಖ್ಯೆಗಳ ಮೊತ್ತ, ಸರಿ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯುವ ಸೂತ್ರ ನೋಡಿ. ಮೊದಲ n ಸರಿ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯುವ ಸೂತ್ರ. ಮೊದಲ n ಸರಿ ಸಂಖ್ಯೆಗಳ ಮೊತ್ತ ನೋಡಿ. ಮೊದಲ n ಸಮ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯುವ ಸೂತ್ರ. ಮೊದಲ n ಸಮ ಸಂಖ್ಯೆಗಳ ಮೊತ್ತ. ಮೊದಲ n ಸಮ ಸಂಖ್ಯೆ ಅಥವಾ ಸರಿ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯುವ ಸೂತ್ರ ಏನು ಬರುತ್ತೆ ಅಂತ ನೋಡಿ. ಎಸ್ ಎನ್ ಈಸ್ ಈಕ್ವಲ್ಸ್ n ಇಂಟು n + 1 ಅಂತ ಹೇಳ್ತೀವಿ. ಇದು n ಸರಿ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯುವ ಸೂತ್ರ ಅಂತ ಹೇಳ್ತೀವಿ. ಇವಾಗ ಇದಕ್ಕೂ ಕೂಡ ಒಂದು ಎಕ್ಸಾಂಪಲನ್ನು ಸಾಲ್ವ್ ಮಾಡೋಣ. ನೋಡಿ, ಮೊದಲ 10 ಸರಿ ಸಂಖ್ಯೆಗಳ ಮೊತ್ತ ನೋಡಿ. ಏನನ್ನು ಕಂಡುಹಿಡಿಯೋಣ? ಮೊದಲ 10 ಸಮ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯಿರಿ. ಮೊದಲ 10 ಸಮ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯಿರಿ. ಮೊದಲ 10 ಸಮ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯಿರಿ. ನೋಡಿ, ಮೊದಲ 10 ಸಮ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯಿರಿ. ಹಾಗಾದ್ರೆ ಸೂತ್ರ ಎಸ್ ಎನ್ ಈಸ್ ಈಕ್ವಲ್ಸ್ n ಇಂಟು n + 1. ಹಾಗಾದರೆ ಇಲ್ಲೇನು ಮಾಡ್ತೀನಿ ನೋಡಿ. n ಅಂದರೆ ಎಷ್ಟಂತ ಗೊತ್ತಿದೆ? 10 ಅಂತ ಗೊತ್ತಿದೆ. ಹಾಗಾದರೆ 10 ಸಮ ಸಂಖ್ಯೆಗಳ ಮೊತ್ತ S10 ಈಸ್ ಈಕ್ವಲ್ಸ್ 10 ಇಂಟು 10 + 1. ಹಾಗಾದರೆ ಎಷ್ಟಾಗುತ್ತೆ ನೋಡಿ? 10 ಇಂಟು 11. ಇದರ ಅರ್ಥ 10 ಇಂಟು 11 ಅಂದರೆ 110. ಮೊದಲ 10 ಸಮ ಸಂಖ್ಯೆಗಳ ಮೊತ್ತ ಎಷ್ಟಾಗುತ್ತೆ? 110.